विषजे भवरोगिणां निधये सर्वविद्यानां श्रीदक्षिणामूर्तये नमः। सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो भगवते विरागेश्वराय, ॐ श्रीगणेशाय नमः, ॐ श्रीमहासरस्वत्यै नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ 11ನೇ ಶ್ಲೋಕಕ್ಕೆ ಬಂದಿತ್ತು ಹೋದ ಸಲ. ಹಿಂದೆ ಹೇಳಿದ ಹಾಗೆ ಇಲ್ಲಿ ಆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ ಇವುಗಳ ಕಾರ್ಯಕ್ಷೇತ್ರವನ್ನು ಭಗವಂತ ವಿವರಿಸ್ತಾ ಇದ್ದಾನೆ. ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಶರೀರವೇ ನಾನು ಅನ್ನೋ ಅಭಿಮಾನವನ್ನ ಹೇಗೆ ಬೆಳೆಸುತ್ತೆ, ಮತ್ತೆ ಈ ಗುಣಗಳ ಆಟ ಏನು, ಇದು ಯಾವಾಗಿನಿಂದ ಬಂದಿದೆ, ಸೃಷ್ಟಿಯ ಆರಂಭದಿಂದಲೂ ಇದೆ, ಸೃಷ್ಟಿಯ ಕೊನೆಯವರೆಗೂ ಇರುತ್ತೆ ಅಂತ ಭಗವಂತ ಹೇಳಿದ. ರೈಟ್ ಫ್ರಮ್ ದಿ ಡೇ ಆಫ್ ದ ಕ್ರಿಯೇಷನ್ ಟಿಲ್ ದಿ ಎಂಡ್ ಆಫ್ ದ ಕ್ರಿಯೇಷನ್ ಇನ್ ಒನ್ ಕಲ್ಪ ಆಫ್ ದ ಬ್ರಹ್ಮ, ಆಸ್ ಸಿಂಬಾಲಿಕಲಿ ವೇದಾಂತ ಸೇಸ್, ಇಟ್ ರಿಮೇನ್ಸ್ the three gunas. And Acharya Bhagavatpada has called that emanation of the three gunas right at the beginning of creation is nothing but the work of Maya itself. And Acharya Bhagavatpada, not only in the Bhagavad Gita Vyakhyana, in the introduction to Bhagavad Gita, in his commentary, also in Viveka Chudamani, and also in Atma Bodha, the two important treatises written by Bhagavad-pada, same point he mentions very clearly. ಎಲ್ಲ ಕಡೆ ತಮ್ಮ ಪ್ರಕರಣ ಗ್ರಂಥಗಳಲ್ಲಿ ಮತ್ತು ಭಗವದ್ಗೀತೆ ವ್ಯಾಖ್ಯಾನದ ಭಾಷ್ಯಗಳಲ್ಲಿ ಆಚಾರ್ಯರು ಇದನ್ನು ಹೇಳಿಬಿಟ್ಟಿದ್ದಾರೆ. ಏನು ಅಂದ್ರೆ, ಮಾಯೆ ಯಾವ ರೀತಿ ಮನುಷ್ಯನನ್ನು ಆಟ ಆಡಿಸುತ್ತೆ ಅಂದ್ರೆ, ಈ ಮೂರು ಗುಣಗಳ ಸಂಯುಕ್ತ ಪರಿಮಾಣದಿಂದ ಯಾವತ್ತಿದ್ರೂ ಜೀವನ ಮೇಲೆ ಈ ಮಾಯೆ ಅನ್ನೋದು ತನ್ನ ವಿಜಯವನ್ನು ಸಾಧಿಸುತ್ತದೆ. ಈ ಮೂರು ಗುಣಗಳೇ ಮಾಯೆಯ ಮೂರು ರೂಪ ಅಂತ ಅವ್ರು ಹೇಳ್ಬಿಟ್ರು. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಸತ್ವಗುಣ, ರಜೋಗುಣ, ತಮೋಗುಣ ಮೂರೂ ಸಹ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಪ್ರತಿ ಜೀವಿಯಲ್ಲೂ ಇರುತ್ತೆ, ಪ್ರತಿ ಮಾನವನಲ್ಲೂ ಇರುತ್ತೆ. ಈ ಮೂರು ಗುಣಗಳು ಕೆಲವು ಸಮಯದಲ್ಲಿ ಆಯಾ ಗುಣಗಳು ಎದ್ದು ತೋರ್ತಾ ಇರುತ್ತೆ. All the three gunas are based in the mind itself. They are the part of the mind itself. They have covered the real nature of our Swarupa. They have covered the real nature of the I principle. After covering that, they have given a false identification that I am the body. So the false perception is there from the birth itself, so that we don't know that what we think is correct. We don't know that we are under the influence of the three gunas, means we are under the influence of the Maya. So when the Maya will go away, Acharya has given long back explanation. The moment jnana sets in, the moment realization sets in, the moment self-identification sets in, that I am the Atma Swarupa. I am not the body. I don't have any identity. This false identity is only really false. It is mithya. It is not real. When that experience sets in by the grace of Atman itself, means by the grace of Guru himself or by the grace of Lord himself, ಕೇವಲ ಆತ್ಮನ ಅನುಗ್ರಹದಿಂದ, ಅಂದರೆ ಗುರುವಿನ ಅನುಗ್ರಹದಿಂದ, ಅಂದರೆ ಪರಮಾತ್ಮನ ಅನುಗ್ರಹದಿಂದ. ವೇದಾಂತದಲ್ಲಿ ಇದು
ಅದ್ವೈತ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾದ ವಿಷಯ ಆಚಾರ್ಯರು ಹೇಳೇ ಬಿಟ್ಟಿದ್ದಾರೆ. ಗುರು ಅನ್ನೋ ಶಬ್ದ, ಆತ್ಮ ಅನ್ನೋ ಶಬ್ದ, ಪರಮಾತ್ಮ ಅನ್ನೋ ಇವು ಮೂರು ಒಂದೇ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದಾದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ ಅಂತ ಅಪ್ಪಣೆ ಕೊಡಿಸ್ಬೇಕು. ನಾವು ಕೆಲವು ಸಂದರ್ಭದಲ್ಲಿ ಗುರು ಅನ್ನೋ ಶಬ್ದವನ್ನ, ಕೆಲವು ಸಂದರ್ಭದಲ್ಲಿ ಆತ್ಮ, ಒಳಗಡೆ ಇರೋ ಆತ್ಮ ಅನ್ನೋ ಶಬ್ದ ಮತ್ತು ಪರಮಾತ್ಮ ಅನ್ನೋ ಶಬ್ದವನ್ನು ಹೇಳ್ತೀವಿ. ಮೂಲತಃ ಮೂರಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ, ಮೂರು ಒಂದೇ. ಆದ್ರಿಂದ ಪರಮಾತ್ಮನ ಅನುಗ್ರಹ ಅಂದ್ರೆ ಗುರುವಿನ ಅನುಗ್ರಹ, ಗುರುವಿನ ಅನುಗ್ರಹ ಅಂದ್ರೆ ಒಳಗಡೆ ಇರತಕ್ಕಂಥ ಆ ಚೈತನ್ಯದ ಅನುಗ್ರಹ. ಇದು ಆದ ಕ್ಷಣದಲ್ಲಿ ಜ್ಞಾನೋದಯ ಆಗುತ್ತೆ. ಆ ಕ್ಷಣದಲ್ಲಿ ಈ ಗುಣಗಳ ಆಟ ನಿಂತು ಹೋಗುತ್ತೆ, ಅಂದ್ರೆ ಮಾಯೆ ಆಟ ನಿಂತು ಹೋಗುತ್ತೆ. ಇದು ವೇದಾಂತದಲ್ಲಿ ಅದ್ವೈತ ಸಾಧನೆಯಲ್ಲಿ ಬಹಳ ಪ್ರಸಿದ್ಧವಾದಂತಹ ಆಚಾರ್ಯರ ಉಕ್ತಿ. ಅಂದ್ರೆ ಸ್ವಪ್ರಯತ್ನದಿಂದ ಜ್ಞಾನೋದಯ ಆಗೋದಿಲ್ಲ. ನಮ್ಮ ಸ್ವಪ್ರಯತ್ನ ಅನ್ನೋ ವಿಷಯ ಶ್ರದ್ಧೆಯಿಂದ, ನಂಬಿಕೆಯಿಂದ, ಬಲವಾದ ನಿಷ್ಠೆಯಿಂದ ನಾವು ನಮ್ಮ ಸಾಧನೆಯನ್ನು ಮಾಡ್ತಾ ಇರಬೇಕು. ಯಾವ ಅಪೇಕ್ಷೆ ಇಲ್ಲದೆ, ಯಾವ ಆಸೆ ಇಲ್ಲದೆ, ಯಾವುದೇ ಬಯಕೆ ಇಲ್ಲದೆ ಗುರು ಹೇಳಿದಂತಹ ದಾರಿಯಲ್ಲೇ ನಾನು ಹೋಗೋದೇ ನಿಜ ಆದರೆ ನನ್ನ ಮನಸ್ಸು ಪರಿಶುದ್ಧ ಆಗ್ತಾ 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 ಯಾವತ್ತೋ ಒಂದು ಸಲ, ಇದು ಪದೇ 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 ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾನು ಜ್ಞಾನವನ್ನು ಪಡೆಯುತ್ತೇನೆ ಅನ್ನೋದೇ ಮಿಥ್ಯ, ನಾನು ಸಾಧನೆಯನ್ನ ಮಾಡ್ತಾ ಇದ್ದೇನೆ ಅನ್ನೋದೇ ಉಚ್ಚ ಸ್ಥಿತಿಯಲ್ಲಿ ಮಿಥ್ಯ, ಅದು ಸತ್ಯ ಅಲ್ಲ. ಯಾಕಂದ್ರೆ ನಾನು ನಾನು ಅನ್ನೋ ಶಬ್ದ ಏನ್ ಸೂಚನೆ ಕೊಡ್ತಾ ಇದೆಯಪ್ಪ ಅಂತ ಗುರುಗಳು ಹೇಳ್ತಾ ಇದ್ರು, ಅದು ನಿಮ್ಮ ಮನಸ್ಸು ಅಹಂಕಾರವನ್ನು ತೋರಿಸ್ತಾ ಇದೆ. ಆದ್ರಿಂದ ಆ ಮನಸ್ಸು ಅಹಂಕಾರ ನಾನು ನಾನು ಅಂತ ಹೇಳ್ತಾ ಇದ್ದಾಗ ಎಲ್ಲವೂ ಮಿಥ್ಯ. ಆದ್ರಿಂದ ಒಂದು ಅರ್ಥದಲ್ಲಿ ಗುರುಗಳು ಹೇಳಿದ್ದೇನು ಅಂದ್ರೆ, ಸಾಧನಾ ಅಂಡ್ ಮೆಡಿಟೇಷನ್ ಇನ್ ಬುಕ್ ಆಲ್ಸೋ ಹ್ಯಾಸ್ ಮೆನ್ಷನ್ಡ್ ಇಟ್ ವೆರಿ ವೆರಿ ಕ್ಲಿಯರ್ ಕಟ್ ಟರ್ಮ್ಸ್. ದ ಪಾಯಿಂಟ್ ಈಸ್, ದಿ ಮೆಡಿಟೇಷನ್ actually happens in ajnana. When the jnana sprouts in, there is no question of you calling that I am doing meditation or I am interested in meditation. That feeling will never be there because I-ness is not there, it is destroyed, annihilated. So ಜ್ಞಾನಾವಸ್ಥೆಯಲ್ಲಿ ನಿಜವಾದ ಅರ್ಥದಲ್ಲಿ ನಾನು ಸಾಧನೆ ಮಾಡ್ತಾ ಇದ್ದೇನೆ, ಮಾಡಬೇಕು ಅನ್ನೋ ಭಾವವೇ ಇರೋದಿಲ್ಲ. ಆದ್ರಿಂದ ಸಾಧನೆ ಅನ್ನೋದು ಅಜ್ಞಾನದ ಭೂಮಿಕೆಯಲ್ಲಿ ಆಗ್ತಕ್ಕಂಥದ್ದು ಅಂತ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಇವೆಲ್ಲ ಉಚ್ಚ ಮಟ್ಟದ ವೇದಾಂತದಲ್ಲಿ ಬರ್ತಕ್ಕಂಥ ವಿಷಯಗಳು. ಇಲ್ಲಿ ಈ ಗುಣಗಳ ಆಟ ಹೇಳ್ತಾ ಇರ್ಬೇಕಾದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಹೋದ್ಸಲ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ವಮಿತ್ಯುತ. ಸರ್ವದ್ವಾರೇಷು ದೇಹೆ ಅಸ್ಮಿನ್ ದೇಹೇ ಸರ್ವದ್ವಾರೇಷು, ಈ ದೇಹದಲ್ಲಿ ಎಲ್ಲ ದ್ವಾರಗಳಿಂದ ಅಂತ ಮೇಲ್ನೋಟದ ಅರ್ಥ. ಅಂದ್ರೆ ಅರ್ಥ ಏನು, ಈ ದೇಹದಲ್ಲಿ ಎಲ್ಲ ದ್ವಾರಗಳಿಂದ ಅಂತಂದ್ರೆ ನಮ್ಮ ಈ ಜ್ಞಾನೇಂದ್ರಿಯಗಳು ಏನಿದೆಯೋ, ನಮ್ಮ ಕರ್ಮೇಂದ್ರಿಯಗಳು ಏನಿದೆಯೋ ಅವುಗಳ ಮೂಲಕ ನಮ್ಮ ವರ್ತನೆ, ನಮ್ಮ ನಡೆ ನುಡಿ, ನಾವು ಮಾತನಾಡುವ ರೀತಿ, ಜಗತ್ತನ್ನು ನೋಡೋ ರೀತಿ, ನಮ್ಮನ್ನು ನಾವು ತೋರಿಸ್ಕೊಳ್ಳೋ ರೀತಿ, ಇವು ಈ ಎಲ್ಲ ದೃಷ್ಟಿಯಿಂದ ಭಗವಂತ ಇಲ್ಲಿ ಸೂಚ್ಯವಾಗಿ ಅಸ್ಮಿನ್ ದೇಹೇ ಸರ್ವದ್ವಾರೇಷು ಪ್ರಕಾಶ ಉಪಜಾಯತೆ, ಪ್ರಕಾಶವು ಹೊರಗೆ ಬರುತ್ತದೆ. ಇಂತಹ ವ್ಯಕ್ತಿಯ ದೇಹದಿಂದ ಎಲ್ಲ ದ್ವಾರಗಳಿಂದ ಪ್ರಕಾಶ ಹೊರಗೆ ಬರ್ತಾ ಇದೆ ಅಂದ್ರೆ ಮೇಲ್ನೋಟಕ್ಕೆ ಅರ್ಥ ಆಗಲ್ಲ. ಎಲ್ಲ ದ್ವಾರಗಳು ಅಂತಂದ್ರೆ ಒಂದು ರೀತಿಯಲ್ಲಿ ಅರ್ಥ ಆಗುತ್ತೆ. ನವದ್ವಾರೆ ಪುರೇ ದೇಹಿ ಅಂತ ಭಗವಂತ ಹಿಂದೆ ಹೇಳಿದ್ದಾನೆ ಭಗವದ್ಗೀತೆ. ದೇಹಕ್ಕೆ 9 ದ್ವಾರಗಳು ಅಂತ ಇದೆ. ಯಾವುದು ದ್ವಾರಗಳು ಅಂದ್ರೆ ಓಪನಿಂಗ್ಸ್. ದೇರ್ ಆರ್ 9 ಓಪನಿಂಗ್ಸ್ ಆಸ್ ಪರ್ ದಿ ಹ್ಯೂಮನ್ ಬಾಡಿ ಈಸ್ ಟೇಕನ್ ಇನ್ ಟು ಅಕೌಂಟ್. ದ 2 ಐಸ್ ಆರ್ 2 ಓಪನಿಂಗ್ಸ್. ಜ್ಞಾನೇಂದ್ರಿಯ. The 2 nostrils, 2 nasal openings are openings. The 2 ear lobes with the ear openings, there are 2 openings. There is 1 mouth, single opening. There is the excretory opening to discharge urine. There is anus opening to discharge fecal matter. So, ನಮ್ಮ ದೇಹದಲ್ಲಿ
ವೇದಾಂತದ ಪ್ರಕಾರ ನವದ್ವಾರ ಅಂದ್ರೆ ಯಾವುದು? ಅದು ಭಗವಂತ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಹಿಂದೆ. ಇದಕ್ಕೆ 9 ದ್ವಾರಗಳಿದೆ. ಬುಧದ್ವಾರ, ಮೂತ್ರದ್ವಾರ, ಮತ್ತು 2 ಕಣ್ಣು, 2 ಕಿವಿ, ಮತ್ತು 1 ಬಾಯಿ, ಮತ್ತು 2 ಮೂಗಿನ ಹೊಳ್ಳೆ, ಇವೆಲ್ಲ ಸೇರಿದ್ರೆ 9. ನೀವು ಆ ಅರ್ಥ ಇಟ್ಕೊಂಡ್ಬಿಟ್ಟು ಇಲ್ಲಿ ಹಾಗೆ ಸರ್ವದ್ವಾರಗಳಿಂದ ಪ್ರಕಾಶ ಹೊರಗೆ ಬರ್ತಾ ಇದೆ ಅಂತ ಭಗವಂತ ಹೇಳ್ತಾನೆ ಅಂದ್ರೆ ಏನ್ ಅರ್ಥ ಇದು? ಅಸ್ಮಿನ್ ದೇಹೇ ಸರ್ವದ್ವಾರೇಶು ಪ್ರಕಾಶ ಉಪಜಾಯತೆ ಜ್ಞಾನಂ ಪ್ರಕಾಶ ಚ. ಪ್ರಕಾಶವೂ ಜ್ಞಾನವೂ ಹೊರಗಡೆ ಬರ್ತಾ ಇದೆ. ಯಾವಾಗ ಹಂಗೆ ಬರ್ತಾ ಇದೆಯೋ ತದಾ ಸತ್ವಂ ವಿವೃದ್ಧಂ ಇತಿ ವಿದ್ಯಾ. ಆಗ ಸತ್ವಗುಣ ವೃದ್ಧಿಯಾಗಿದೆ ಅಂತ ತಿಳ್ಕೊಳ್ಬೇಕಪ್ಪ ಅರ್ಜುನ. ಅಂದ್ರೆ ಸರ್ವದ್ವಾರಗಳಿಂದ ಪ್ರಕಾಶ ಅಂತ ಜ್ಞಾನ ಅಂತಂದ್ರೆ ಆ ಮನುಷ್ಯನ ವ್ಯವಹಾರಗಳಲ್ಲಿ ಅಂತ ಅರ್ಥ. ಯಾವ ವ್ಯಕ್ತಿಯಲ್ಲಿ ಸತ್ವಗುಣವೇ ಪ್ರಧಾನವಾಗಿದೆಯೋ ಜೀವನದಲ್ಲಿ, ಹೆಚ್ಚು ಕಡಿಮೆ ಯಾವ ಸಮಯದಲ್ಲಾದರೂ ಆತ ಸತ್ವಗುಣದಲ್ಲೇ ಇರ್ತಾನೆ ಅಂತಾದ್ರೆ ಪ್ರಯತ್ನ ಪಟ್ಟು, ಯಾಕಂದ್ರೆ 3 ಗುಣಗಳು ನಮ್ಮ ಮನಸ್ಸಿನಲ್ಲಿದೆ. 2 ಗುಣಗಳನ್ನ ಅದುಬು ಹಿಡಿದು 1 ಗುಣವನ್ನ ಪ್ರಕಾಶಗೊಳಿಸೋದು ಅದು ಕಷ್ಟದ ಕೆಲಸ. ಅದು ಬಹಳ ಪ್ರಯತ್ನ, ಛಲದಿಂದ ಆಗುವಂಥದ್ದು. ತಮಸ್ಸು ಮತ್ತು ರಜಸ್ಸನ್ನ ಬಿಗಿಯಾಗಿ ಹಿಡಿಬೇಕಲ್ಲ. ಯು ಹ್ಯಾವ್ ಟು ಸಪ್ರೆಸ್ ತಮೋಗುಣ ಅಂಡ್ ರಜೋಗುಣ. ದೆನ್ ದೇರ್ ಇಸ್ ಅ ಪಾಸಿಬಿಲಿಟಿ ಸತ್ವ ಕೆನ್ ಪ್ರಿಡಾಮಿನೇಟ್ in our life, in our mind, in our attitude, in our behavior, in our talks, in our upadesha, or in our way how we behave in the world. This is what the Lord says. So when the sattva increases during those periods of lifetime, what happens? The viveka, jnana will sprout. So your face radiates with jnana. Your face radiates with viveka. The face andre artha idi your behavior. Others can make out the difference. They feel immensely happy in the presence or satsanga of a sattva-guni. ಯಾರು ತುಂಬಾ ಸಾತ್ವಿಕರಾಗಿದ್ದಾರೆ ಅವರ ಜೊತೆ ಕಾಲ ಕಳೆಯಕ್ಕೆ ಎಲ್ಲರಿಗೂ ಇಷ್ಟ, ಎಲ್ಲರೂ ಅವ್ರನ್ನ ಪ್ರೀತಿಸ್ತಾರೆ. ಇನ್ ಒನ್ ಸೆನ್ಸ್ ವೇದಾಂತ ಕಾಲ್ಸ್ such people are really ajata shatru. Today we were discussing that point. Who is ajata shatru? A person who has no enmity with anybody. That is easy. But at the same time, others also should not consider you as their enemy. That is very important. ನಾವು ಮನಸಾರೆ ಇನ್ನೊಬ್ಬರಿಗೆ ದ್ವೇಷ ಮಾಡಲ್ಲ, ನಿಜ. ಪ್ರಯತ್ನ ಪಟ್ಟು ನಾವು ಬೆಳೆಸ್ಕೊಳ್ತೀವಿ. ನಾವು ಯಾರನ್ನೂ ದ್ವೇಷ ಮಾಡೋದು ಬೇಡಪ್ಪ. ಆದ್ರೆ ಬೇರೆಯವರು ನಮ್ಮನ್ನು ದ್ವೇಷ ಮಾಡ್ತಾರೋ ಇಲ್ವೋ ನಮಗೆ ಹೇಳಲಿಕ್ಕೆ ಬರಲ್ಲ. ಅಜಾತ ಶತ್ರು ಶಬ್ದ ಏನ್ ಹೇಳುತ್ತೆ? ದ ವರ್ಡ್ ಡೆಫಿನೇಷನ್ ಈಸ್ ಬಾರ್ನ್ ವಿತ್ ನೋ ಎನಿಮೀಸ್. ಅಂದ್ರೆ ಅವರಿಗೆ ಶತ್ರುಗಳೇ ಇಲ್ಲ ಅಂತ. Nobody hates him. So who is the ajata shatru? The one who is really established in sattva guna all the time. In his behavior, attitude, way he talks, the way he moves in the world. So he is actually one step just below realization. ಸಾಕ್ಷಾತ್ಕಾರ ಆಗ್ಲಿಕ್ಕೆ, ಜ್ಞಾನೋತ್ಪತ್ತಿ ಆಗ್ಲಿಕ್ಕೆ ಇದು ಮುಖ್ಯವಾದ ಗುಣ ಅಂತ ಭಗವಂತ ಹಿಂದೆ ಹೇಳಿದ್ದಾರೆ ಈ ಅಧ್ಯಾಯದಲ್ಲಿ. ತಮೋಗುಣವೇ ಇದ್ದಾಗ ಅಥವಾ ರಜೋಗುಣ ಇದ್ದಾಗ ಜ್ಞಾನೋತ್ಪತ್ತಿ ಖಂಡಿತ ಸಾಧ್ಯ ಇಲ್ಲ. ಜ್ಞಾನೋತ್ಪತ್ತಿ ಆಗಬೇಕು ಅಂದ್ರೆ ನಮ್ಮಲ್ಲಿ ಸತ್ವಗುಣ ವೃದ್ಧಿ ಆಗಲೇಬೇಕು. ಹೋದ್ಸಲ ಹೇಳಿದಾಗೆ ನಮ್ಮ ಆಚಾರ ವಿಚಾರಗಳು ಯಾವಾಗ ಶುದ್ಧವಾಗ್ತಾ ಹೋಗುತ್ತೆ, ಪರಿಶುದ್ಧವಾಗ್ತಾ ಹೋಗುತ್ತೆ, ಅದನ್ನೇ ವೇದಾಂತದಲ್ಲಿ ಆಚಾರ್ಯರು ಏನ್ ಹೇಳ್ತಾರೆ, ಕರ್ಮಗಳನ್ನ ಯಾಕೆ ಮಾಡಬೇಕು, ವೇದಗಳಲ್ಲಿ ಕರ್ಮಕಾಂಡ ಹೇಳಿರ್ತಕ್ಕಂಥ ವಿಹಿತವಾದ ವೇದೋಕ್ತ ಕರ್ಮಗಳನ್ನ ಯಾಕೆ ಮಾಡಬೇಕು ಅಂದ್ರೆ ಚಿತ್ತಶುದ್ಧಿಗೋಸ್ಕರ. ಚಿತ್ತಶುದ್ಧಿ ಆಗೋದೇ ಮುಖ್ಯ. ದಿ ಮೈಂಡ್ ಹ್ಯಾಸ್ ಟು ಬಿಕಮ್ ಪ್ಯೂರ್ ಅಂಡ್ all the expected karmas as instructed in the Vedas, what is to be done, what is not to be done, it should be understood correctly. ವಿಹಿತವಾದಂತ ಕರ್ಮಗಳನ್ನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗಲ್ಲ, ಆದ್ರೆ ಚಿತ್ತಶುದ್ಧಿ ಆಗೋದು ನಿಜ. ಆ ಚಿತ್ತಶುದ್ಧಿ ಆಯಿತು ಅಂದ್ರೆ ಸತ್ವಗುಣ ಪ್ರಧಾನ ಆಯಿತು. ಅದರ ಮುಂದಿನ ಘಟ್ಟವೇ ಗುರು ಕೃಪೆಯಿಂದ ತಾನಾಗಿ ಪರಮಾತ್ಮನ ಕೃಪೆಯಿಂದ ಜ್ಞಾನೋದಯ. ಅದು ಯಾವ ಕ್ಷಣದಲ್ಲಾಗತ್ತೆ?
ಯಾವಾಗ ಆಗುತ್ತೆ? ಅದು ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಅದು ಯಾರಿಗೂ ಹೇಳಲಿಕ್ಕೆ ಆಗೋಲ್ಲ. ಅದು ಆದರೆ ಒಂದೇ ಒಂದು ಕ್ಷಣದಲ್ಲಿ ಆಗತ್ತಪ್ಪ ಅಂತ ಹೇಳಿದ್ರು. ಗುರುವಿನ ಕೃಪೆ ಒಳಗಡೆಯಿಂದ ನೋಡ್ತಾ ಇರತಕ್ಕಂಥ ಪ್ರತ್ಯೇಗಾತ್ಮ ಇದ್ದಾನಲ್ಲ, ಒಳಗಡೆ ಇರೋ ನಮ್ಮ ಸದ್ಗುರು, ಹೊರಗಡೆ ಇರೋ ಗುರು, ಒಳಗಡೆ ಇರೋ ಗುರು ಎರಡೂ ಒಂದೇ. ಆ ಸದ್ಗುರು ಯಾವತ್ತು ಪ್ರಸನ್ನನಾಗ್ತಾನೋ ಆವತ್ತು ಜ್ಞಾನೋದಯ. ಇನ್ನು ಎರಡು ಗುಣಗಳ ಬಗ್ಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಲೋಭ ಪ್ರಭೃತಿರಾರಂಭ ಕರ್ಮಣ ಅಶಮಸ್ಪೃಹ ರಜಸ್ಸೇತಾನ ಜಾಯಂತೆ ವಿವೃದ್ಧೆ ಭರತರ್ಷಭ. ಸೊ who is Rajoguni is explained in this. Where there is always pravritti in the mind, pravritti, lobha in the mind, arambhatva, arambha karmana in the mind, and ashamaha in the mind. Ashamaha, restlessness. Always restless mind, ashamaha. Mind is not controlled. Always it is helter-skelter anta. ಯಾವಾಗಲೂ ಓಡ್ತಾ ಇರತಕ್ಕಂಥ ಮನಸ್ಸು, ತಳಮಳ ಇರತಕ್ಕಂಥ ಮನಸ್ಸು, ಅಸಹನೆ ತುಂಬಿರೋ ಮನಸ್ಸು, ಶಾಂತಿ ಇಲ್ಲದೆ ಇರೋ ಮನಸ್ಸು, ಅಶಮಃ. ರಜೋಗುಣ ವೃದ್ಧಿ ಆಗೋದ್ರಿಂದ ಏನಾಗುತ್ತೆ? ಈ ಮನಸ್ಸು ತಳಮಳ ಆಗ್ತಾ ಇರುತ್ತೆ, ಅದಕ್ಕೆ ಶಾಂತಿನೇ ಇಲ್ಲ. ಯಾಕೆ? ಲೋಭ ಪ್ರವೃತ್ತಿ ಆರಂಭ ಕರ್ಮಣ. ಈ ಲೋಭ, ಎಲ್ಲವೂ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅನ್ನೋ ಭಾವ, ಎಷ್ಟಿದ್ರೂ ಬೇಕು ಬೇಕು ಅನ್ನೋ ಭಾವ. In other words, totally greed. When the greed sets in my mind all the time, I want this, I want this, I want that, I want this, all the time. Mind always thinks, I want this, I want that. This is greed. More than what you expect, more than what you require, still you want more and more and more, till the last breath. And pravritti, what is the pravritti? Your mental state. The greed develops a mental state to always work more. ಆ ನಿಮ್ಮ ಸ್ವಭಾವ ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು. ಯಾಕೆ? ನನಗೆ ಮೋಹ ಜಾಸ್ತಿ ಇದೆ, ಲೋಭ ಜಾಸ್ತಿ ಇದೆ, ಇದು ಬೇಕು ಅದು ಬೇಕು ಅನ್ಸುತ್ತೆ. ಮನಸ್ಸು ಬಹಳಷ್ಟು ಉದ್ವಿಗ್ನ ಸ್ಥಿತಿಯಲ್ಲಿದೆ, ತಳಮಳಗೊಂಡಿದೆ, ಎಲ್ಲವನ್ನು ಮಾಡಬೇಕು. ಸೊ ಮಾಡಬೇಕು ಅನ್ನೋ ಉತ್ಸಾಹ ಇದೆಯಲ್ಲ, ಅದು ಪ್ರವೃತ್ತಿ. ಆ ಕರ್ಮಣ, ಏನು ಉತ್ಸಾಹ? ಕರ್ಮಣ, ಕರ್ಮಗಳನ್ನು ಮಾಡ್ತಾ ಇರಬೇಕು ಅನ್ನೋ ಆರಂಭ. ಎಲ್ಲವೂ ಉತ್ಪತ್ತಿ ಆಯಿತು ಅಂದಾಗ, ಸೊ ಮನಸ್ಸಿನಲ್ಲಿ ಯಾವಾಗ ಬರೀ ಕೆಲಸ, ನಾನು ಯಾವ ಕೆಲಸ ಮಾಡಿದರೆ ನನಗೆ ಅನುಕೂಲ ಆಗುತ್ತೆ, ಇದೇ ಯೋಚನೆ. ಇದು ರಜೋಗುಣದ ಪ್ರಭಾವ, ಭಗವಂತ ಹೇಳ್ತಾರೆ. ಸೊ ವೆನ್ ಎ ಪರ್ಸನ್ ಇಸ್ ಹೈಪರ್ ಆಕ್ಟಿವ್ ವಿತ್ ಟೋಟಲ್ ಸೆಲ್ಫಿಶ್ ಮೋಟೋ, ವಿತ್ ಟೋಟಲ್ ಗ್ರೀಡ್ ಇನ್ ದ ಮೈಂಡ್, ಟು ಪೊಸೆಸ್ ಮೋರ್ ಅಂಡ್ ಮೋರ್ ಆಲ್ ದ ಟೈಮ್ ಇನ್ ದ ಮೈಂಡ್ ಅಂತ ಅರ್ಥ. Such a person who is hyperactive all the time, he is Rajoguni. Then Arjuna, Bharatarshava, remember, at that time, Rajasetani jayante vivruddhe. Etani jayante, ಈ ತರದ ಮನಸ್ಸಿನ ಸ್ಥಿತಿಗಳು ಹುಟ್ಟುಕೊಳ್ಳೋದ್ರಿಂದ ರಜಸ್ ವಿವೃದ್ಧೆ, ರಜಸ್ಸು ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಯಿತು ಅಂತ ತಿಳ್ಕೊಳ್ಳೋದು. ಹೋದ್ಸಲ ಹೇಳಿದಾಗ ಇನ್ನೊಂದು ಪಾಯಿಂಟ್ ಮುಂದಿನ ಶ್ಲೋಕದಲ್ಲಿ ಅದು ಸ್ವಲ್ಪ ಕವರ್ ಆಗಿದೆ ಹೋದ್ಸಲ. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ದೆನ್ ಹಿ ಕಮ್ಸ್ ಬ್ಯಾಕ್ ಟು ತಮೋಗುಣ, ದ ಫೈನಲ್, ದ ಥರ್ಡ್ ಆಸ್ಪೆಕ್ಟ್. ಸೊ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಏತಾನಿ ಜಾಯಂತೆ ತಮಸಿ ವಿವೃದ್ಧೆ. ತಮಸ್ಸು ಜಾಸ್ತಿ ಆದಾಗ, ತಮೋಗುಣ ಜಾಸ್ತಿ ಆದಾಗ ಮನುಷ್ಯನಲ್ಲಿ ಏನಾಗುತ್ತೆ ಅಂತಂದು ಹೇಳ್ತಾ ಇದ್ದಾನೆ ಭಗವಂತ. ಅಪ್ರಕಾಶ, ಅಪ್ರವೃತ್ತಿ, ಪ್ರಮಾದ, ಮೋಹ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಅಪ್ರಕಾಶ ಅಂತಂದ್ರೆ ಯು ಡೋಂಟ್ ರೇಡಿಯೇಟ್ ಎನಿ ಹ್ಯಾಪಿನೆಸ್. You always look like in a stupor condition, always looks like a dullard, always you have no ambition at all in life. A Rajoguni is highly ambitious. A Tamoguni is a totally opposite, not at all ambitious. He doesn't like to work. That means what? All the time
he is bordering on laziness. ಸ್ವತಃ ಸೋಮಾರಿತನ, ಆಲಸ್ಯ ಯಾವ ಮಟ್ಟಿಗೆ ಬರುತ್ತೆ ಅಂದ್ರೆ ಏನು ಮಾಡಲಿಕ್ಕೂ ಮನಸ್ಸಿಲ್ಲ, ಯಾವ ಕೆಲಸವನ್ನು ಮಾಡಲಿಕ್ಕೂ ಮನಸ್ಸಿಲ್ಲ. ಆದ್ದರಿಂದ ಆತನ ಮುಖದಲ್ಲಿ, ಆತನ ವರ್ತನೆಯಲ್ಲಿ ಅಪ್ರಕಾಶ, ಪ್ರಕಾಶವೇ ಇರೋದಿಲ್ಲ, ಬೆಳಕು ಕಾಣೋದೇ ಇಲ್ಲ ಅಂತಂದ್ರೆ ಯಾವಾಗಲೂ ಒಂದು ತರ ಮೌಢ್ಯ ಸ್ಥಿತಿ, ಅವಿವೇಕ ಸ್ಥಿತಿ ಕಾಣ್ತಾ ಇರುತ್ತೆ. ಅಪ್ರವೃತ್ತಿ, ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಮನಸ್ಸೇ ಇರೋದಿಲ್ಲ. ಪ್ರಮಾದ, ಯಾವುದು ಮಾಡಬಾರದು ಅದನ್ನು ಮಾಡಿಬಿಡೋದು, ಯಾವುದು ಮಾಡಬೇಕು ಅದನ್ನು ಮಾಡದೇ ಇರೋದು, ಅಂದ್ರೆ ತಪ್ಪು ಕೆಲಸಗಳನ್ನ ಮಾಡೋದು. ಪ್ರಮಾದ ಅಂದ್ರೆ ತಪ್ಪು ಕೆಲಸಗಳನ್ನು ಮಾಡೋದು. ದಿ ರಾಂಗ್ ಡೂಯಿಂಗ್ಸ್ ಹಿಯರ್ ಇನ್ ವೇದಾಂತ ಇಸ್ ರೆಫರ್ಡ್ ಎಸ್ ಪ್ರಮಾದ. ರಾಂಗ್ ಡೂಯಿಂಗ್ಸ್ ಅಂದ್ರೆ ವಾಟ್ ಯು ಆರ್ ಸಪೋಸ್ ಟು ಡೂ, ಯು ಆರ್ ನಾಟ್ ಡೂಯಿಂಗ್ ದಟ್. ವಾಟ್ ಯು ಆರ್ ನಾಟ್ ಸಪೋಸ್ ಟು ಡೂ, ಯು ಆರ್ ಡೂಯಿಂಗ್ ದಟ್. See, that is pramada. Pramada definition. So when a person repeatedly does wrong things repeatedly in life, that is pramada. He is erring all the time. All the time. That is pramada. So he has become a dullard. He doesn't show any happiness. His mind is totally shrunken ಅಂತ. ಮನಸ್ಸಲ್ಲಿ ಯಾವ ವೃತ್ತಿಗಳು ಇಲ್ಲ, ಏನು ಮಾಡಕ್ಕೆ ಮನಸ್ಸಿಲ್ಲ, ಸೋಮಾರಿತನ, ಲೇಸಿನೆಸ್ ಸೆಟ್ಸ್ ಇನ್, ಇನರ್ಷಿಯಾ ಸೆಟ್ಸ್ ಇನ್. ಹಿ ಈಸ್ ಆಲ್ವೇಸ್ ಇನ್ ದಿ ಫಾರ್ಮ್ ಆಫ್ ಇಟ್ಸ್ ಲೈಕ್ ಎ ಇಂಟಾಕ್ಸಿಕೇಟೆಡ್ ಪರ್ಸನ್ ಅಂತ ನಮ್ಮ ಗುರುದೇವ್ ವ್ಯಾಖ್ಯಾನ. ಯಾವ ರೀತಿ ಒಬ್ಬ ವ್ಯಕ್ತಿ ತುಂಬಾ ಕುಡಿದಾಗ ಒಂಥರ ಮಂಪ್ರು ಸ್ಥಿತಿಲಿ ಇರ್ತಾನೆ, ಏನು ಮಾತಾಡಿಸಿದ್ರು ಅವನಿಗೆ ಗೊತ್ತಾಗಲ್ಲ, ತಾನೇನು ಮಾತನಾಡ್ತಾ ಇದೆ ಅವನಿಗೆ ಗೊತ್ತಾಗಲ್ಲ, ತೊದಲ್ತಾ ಇರ್ತಾನೆ, ನಡೆಯಕ್ಕಾಗಲ್ಲ, ಎಡುತ್ತಾ ಇರ್ತಾನೆ, ಬಿದ್ರೆ ಅಲ್ಲೇ ರಸ್ತೆ ಮೇಲೆ ಮಲಗುವಂತ ಸ್ಥಿತಿ. ದಟ್ ಇಸ್ ಸ್ಟೂಪರ್, ಇಂಟಾಕ್ಸಿಕೇಟೆಡ್, ಇನೆಬ್ರಿಯೇಟೆಡ್ ಕಂಡೀಷನ್. ಸೊ ಆಲ್ ದೀಸ್ ಥಿಂಗ್ಸ್ ರಿಸಲ್ಟ್ ಬಿಕಾಸ್ ಆಫ್ ತಮೋಗುಣ. ದೇ ಆರ್ ಆಲ್ ರಿಸಲ್ಟ್ಸ್ ಆಫ್ ತಮೋಗುಣ. ಸೊ when the tamoguna increases at times, all these things happen. Person, see, dullness increases, laziness increases, the erring increases, inaction or inertia increases, aviveka increases, wrongdoings increase. Next shloka is again a repetition which Lord already has said earlier. Now he is repeating that point, very important point. Landmark shloka, last time it was told. Same point now in the next shloka, 14th shloka, he is repeating in different words. Very important shloka. Now sadhakas, we have to understand this very correctly. And our Gurudev, what he has told on this. Yada sattve pravurdhetu pralayam yati dehabhrit tadottama vidham lokan amalan pratipadyate. Amalan lokan pratipadyate. Uttama vidham amalan lokan pratipadyate. Tadottama vidham lokan amalan pratipadyate. Yada sattve pravurdhe pralayam. Tu means but. Tu means but. Yada sattve pravurdhe pralayam. That is the point. Look, Arjuna, remember, when a person dies, pralayam dies, gives up his life, when death occurs. Yavaga? Yada sattve pravurdhe. When the sattvaguna is predominant in our mind, in our action, in the last stages. So at the time of death, that means when we die, when death happens, in our mind at that time, if there is always sattvaguna predominating, what happens? Yada sattve pravurdhetu pralayam yati dehabhrut. Dehabhrut, dehadariyagirattakanta manava. The man with the body, dehabhrut, dehavanna ಧರಿಸಿರತಕ್ಕಂಥವನು. ಈ ಜೀವ, ಈ ಮನುಷ್ಯ, ಈ ವ್ಯಕ್ತಿ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ. ಆತ ಸತ್ತು ಹೋದರೆ ಏನಾಗುತ್ತೆ?
ಉತ್ತಮ ವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಅಂತಹ ವ್ಯಕ್ತಿ ಯಾರು ಅತಿ ಉತ್ತಮರು, ಯಾವ ಉತ್ತಮರು ತಮ್ಮ ಕರ್ಮಗಳಿಂದ ಮರಣಾನಂತರ ಉತ್ತಮ ಲೋಕಗಳಿಗೆ ಪ್ರವೇಶ ಹೊಂದುತ್ತಾರೆ, ಉತ್ತಮ ಲೋಕಗಳಿಗೆ ಸೇರ್ಕೊಳ್ತಾರೆ ಮರಣಾನಂತರ, ಅಂತಹ ಲೋಕಗಳನ್ನ ಈ ಮನುಷ್ಯನು ಹೊಂದುತ್ತಾನೆ. ಅಂದ್ರೆ ಯಾವುದೇ ನಿತ್ಯ ನೈಮಿತ್ತಿಕ ಇರಬಹುದು, ವಿಹಿತವಾದಂತಹ ವೇದೋಕ್ತ ಕರ್ಮಕಾಂಡದ ಕರ್ಮಗಳೇ ಇರಬಹುದು, ಯಜ್ಞ ಹೋಮ ಹವನ ದಾನ ತಪಸ್ಸು ಪುಣ್ಯ ಕರ್ಮಗಳನ್ನ ನಿತ್ಯ ಜೀವನವಿಡೀ ಮಾಡದೇ ಇರತಕ್ಕಂಥ ವ್ಯಕ್ತಿನೇ ಆಗಿರಬಹುದು. ಯಾಕೆಂದ್ರೆ ಕರ್ಮಗಳನ್ನು ಸರಿಯಾಗಿ ಮಾಡಿರ್ತಕ್ಕಂಥವರು, ಯಾಗ ಹೋಮ ಹವನಗಳನ್ನ ಮಾಡಿರ್ತಕ್ಕಂಥವರು, ಕಾಮ್ಯ ಕರ್ಮಗಳನ್ನ ಆಸೆಯಿಂದ ಮಾಡಿರ್ತಕ್ಕಂಥವರು ದೇಹ ಬಿಟ್ಟ ಮೇಲೆ ಏನಾಗುತ್ತೆ ಮೊದಲೇ ಹೇಳಿದ್ದಾನೆ ಭಗವಂತ, ಪುಣ್ಯಲೋಕಗಳಿಗೆ ಹೋಗ್ತಾರೆ. ದೇಹ ಬಿಟ್ಟ ನಂತರ ಪುಣ್ಯಲೋಕಗಳಲ್ಲಿ ತಮ್ಮ ಪುಣ್ಯ ಕ್ಷಯ ಆಗೋವರೆಗೂ ಇರ್ತಾರೆ, ಆನಂದವಾಗಿರ್ತಾರೆ, ಸುಖವಾಗಿರ್ತಾರೆ. ಆ ನಂತರ ಮತ್ತೆ ಪುನರ್ಜನ್ಮಕ್ಕೆ ಬರ್ತಾರೆ. ನರಕಕ್ಕೆ ಅವರು ಹೋಗೋದಿಲ್ಲ, ಕೆಳಗಿನ ಲೋಕಗಳಿಗೆ ಹೋಗೋದಿಲ್ಲ, ಅಧೋ ಲೋಕಗಳಿಗೆ ಹೋಗೋದಿಲ್ಲ, ಮೇಲಿನ ಮೇಲಿನ ಪುಣ್ಯ ಲೋಕಗಳಿಗೆ ಹೋಗ್ತಾರೆ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ ಭಗವಂತ. ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದ ಮಾತು. ಸೊ ಯಾರು ಪುಣ್ಯಶಾಲಿಗಳು ತಮ್ಮ ಪುಣ್ಯ ಕರ್ಮಗಳಿಂದ ಉತ್ತಮ ಲೋಕಗಳಿಗೆ ಹೋಗ್ತಾರೋ, ಅಂದ್ರೆ ಮರಣಾನಂತರ, ಅದೇ ಪ್ರಕಾರ ಯಾವ ವ್ಯಕ್ತಿ ಸಾಯುವ ಸಮಯದಲ್ಲಿ ಸತ್ವಗುಣವನ್ನು ಬೆಳೆಸ್ಕೊಂಡಿರ್ತಾನೋ ಅವನೂ ಸಹ ಅಂಥದೇ ಪುಣ್ಯಲೋಕಗಳನ್ನು ಹೊಂದುತ್ತಾನೆ, ಯಾವುದೇ ಪ್ರಯಾಸವಿಲ್ಲದೆ. ಅಂದ್ರೆ ಭಗವಂತ ಏನ್ ಹೇಳಕ್ ಹೊರಟಿದ್ದಾನೆ ಈ ಮುಂದಿನ 3 ಶ್ಲೋಕಗಳಲ್ಲಿ? ಸಾಯುವ ಸಮಯದಲ್ಲಿ ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ ಆ ಕ್ಷಣ ಅಂತಲ್ಲ, ಅದರ ಹಿಂದೂ ಅಷ್ಟೇ, ಸಾಯುವ ತನಕ ನಮ್ಮಲ್ಲಿ ಯಾವ ಗುಣಗಳು ವೃದ್ಧಿಯಾಗಿದೆಯೋ, ನಮ್ಮ ಸ್ವಭಾವ ಯಾವ ರೀತಿ ಬದಲಾವಣೆಯಾಗಿದೆಯೋ ಅದಕ್ಕೆ ತಕ್ಕಂತೆ ಸಾವಿನ ನಂತರದ ಪ್ರಯಾಣ, ನಮ್ಮ ಭಾವನೆಗಳು ಯಾವ ರೀತಿ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಮ್ಮ ಮುಂದಿನ ಗತಿ. ಸೊ ಆಸ್ our attitudes, our behavior, our actions control us during the time of death, accordingly they influence the journey after death to the higher worlds. So if I have done good things, if I remember good things, always if predominantly I am in that mindset only, I will go to higher world all the time. Otherwise, I will go to the lower world. That is what he is intending. ತುಂಬಾ ಹಿಂದೆ ಭಗವಂತ ಇದನ್ನು ಬಹಳ ಲ್ಯಾಂಡ್ ಮಾರ್ಕ್ ಶ್ಲೋಕ ಅಂತ ಗುರುಗಳು ಹೇಳ್ತಾ ಇದ್ರು. ಇದನ್ನ ಬೇರೆ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಅದು ಅರ್ಥ ಇಲ್ಲಿ ಇಟ್ಕೊಂಡ್ರೆ ಈ ಶ್ಲೋಕ ಅರ್ಥ ಆಗ್ಬಿಡುತ್ತೇವೆ. ಈ ಶ್ಲೋಕ ಮತ್ತು ಮುಂದಿನ 2 ಶ್ಲೋಕ. ತುಂಬಾ ಹಿಂದೆ ಭಗವಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾನೆ, ಮರಣಾನಂತರ ಸ್ಥಿತಿ ಏನು ಅಂತ. ವೇದಾಂತದಲ್ಲಿ ಒಂದು ಶಬ್ದ ಇದೆ, ನಮ್ಮ ಗುರುಗಳು ಯಾವಾಗ ಹೇಳ್ತಾ ಇದ್ರು, ಯದ್ಭಾವಂ ತದ್ಭವತಿ. ನಮ್ಮ ಭಾವನೆಗಳು ಏನಿದೆಯೋ ಆ ರೀತಿ ಆಗುತ್ತದೆ. ವಾಟ್ ಎವರ್ ವಿ ಅಸ್ಯೂಮ್, ವಾಟ್ ಎವರ್ ವಿ ಡಿಸೈರ್, ವಾಟ್ ಎವರ್ ವಿ ಬಿಹೇವ್, ಇಟ್ ಹ್ಯಾಪನ್ಸ್ ಇನ್ ದ ಸೇಮ್ ವೇ ಲೇಟರ್. ಯದ್ಭಾವಂ ತದ್ಭವತಿ. This statement, Vedantic statement, is based on the famous shloka Lord has given earlier. What is the shloka? Yam yam vapi smaran bhavan tyajatyante kalevaram tam tamai vaiti kaunteya sada tad bhava bhavitah. This is a landmark shloka. Yam yam vapi smaran bhavan tyajatyante kalevaram. ಯಾವ ಯಾವ ಭಾವ, ಯಾವ ಯಾವ ಯೋಚನೆಗಳನ್ನ ಇಟ್ಟುಕೊಂಡು ಮನಸ್ಸಿನಲ್ಲಿ ನಾವು ದೇಹವನ್ನ ಬಿಡ್ತೇವೋ, ಅಂದ್ರೆ ಮರಣ ಹೊಂದ್ತೇವೋ, ಅಂದ್ರೆ ಮರಣ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನ್ ನಡೀತಾ ಇರುತ್ತೆ, ಭಗವಂತ ಹೇಳ್ತಾ ಇರೋ ಮಾತು ಅದು ನಮಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಲಿಕ್ಕೆ ಸಾಧ್ಯವೂ ಇಲ್ಲ. ಯಾವ ವ್ಯಕ್ತಿಯೂ ಪ್ರಪಂಚದಲ್ಲಿ ನಾನು ಸಾಯುವ ಸಮಯದಲ್ಲಿ ಈ ರೀತಿ ಭಾವನೆಗಳನ್ನ ಹೊಂದಿದ್ದೆ ಅಂತ ಸತ್ತ ಮೇಲೆ ಬಂದು ಹೇಳೋದಿಲ್ಲ ಅಂತ. ಎನಿ ಪರ್ಸನ್ ಆಫ್ಟರ್ ಡೆತ್ will never come back in flesh and blood
and he will tell his kids and kin, his friends, relatives, look, when I died, all of you cried so much. At that time, I had these feelings in my mind. So nobody on the earth will come and tell you. So that secret Lord has given there. Our Gurudev used to say on this. All Mahatmas have said on this. So the way you think at the time of death, that decides your future birth. ನಾವು ಸಾಯುವ ಸಮಯದಲ್ಲಿ ಏನು ಭಾವ ಇಟ್ಕೊಂಡಿದ್ದೇವೋ ಆ ಪ್ರಕಾರ ನಮ್ಮ ಮುಂದಿನ ಗತಿ, ನಮ್ಮ ಮುಂದಿನ ಪುನರ್ಜನ್ಮ. ತಮ್ ತಮೈವೈತಿ ಕೌಂತೆಯ ಭಗವಂತ ಹೇಳ್ಬಿಟ್ಟಿದ್ದಾನ, ಸದಾ ತದ್ಭಾವ ಭಾವಿತ. ನಾವೇನು ಭಾವಿಸ್ಕೊಂಡಿದ್ದೇವೋ ಅದೇ ರೀತಿ ಆಗತ್ತಪ್ಪ ಅರ್ಜುನ. ನಾನು ಬರೀ ದುಡ್ಡಿನ ಬಗ್ಗೆ, ಸಂಸಾರದ ಬಗ್ಗೆ, ಬರೀ ಲೋಭದ ಬಗ್ಗೆ ಆಸೆ ಇಟ್ಕೊಂಡು ಹೆದರ್ಕೊಂಡು ಏನಾಗುತ್ತೋ 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 ಅಂತ ಮನಸ್ಸು ಬರೀ ಮೋಹ, ಯಾವ್ದ್ರ ಬಗ್ಗೆ? ಆಸ್ತಿ ಬಗ್ಗೆ, ಐಶ್ವರ್ಯದ ಬಗ್ಗೆ ಮೋಹ ಇಟ್ಕೊಂಡಿದ್ದರೆ ಅದಕ್ಕೆ ಸಂಬಂಧ, ಅದಕ್ಕೆ ಸರಿಯಾದಂಥ ಮುಂದಿನ ಜನ್ಮವೇ ಆಗುತ್ತೆ. ನಾವು ಏನು ಯೋಚನೆ ಮಾಡಿದ್ವಿ ಆ ರೀತಿ ನಮ್ಮ ಜನ್ಮ, ಮುಂದಿನ ಜನ್ಮ ಅಂತ ಭಗವಂತ ಹೇಳಿದ್ದಾರೆ. ಅದೇ ಅರ್ಥ ಇದೆ. ಸೊ ನಿಮ್ಮಲ್ಲಿ ಸತ್ವಗುಣ ಜಾಸ್ತಿ ಇದ್ರೆ ಉತ್ತಮ ಲೋಕಕ್ಕೆ ಹೋಗ್ತೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ಭಗವಂತ ಹೇಳಿದ್ದೇನು ಅಂದ್ರೆ ಯದ್ಭಾವಂ ತದ್ಭವತಿ. ಇಲ್ಲಿ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಸತ್ವಗುಣ ವೃದ್ಧಿಯಾಗಿದ್ದರೆ ಉತ್ತಮ ಲೋಕಗಳಿಗೆ ಹೋಗುವುದು ನಿಶ್ಚಿತ ಅಪ್ಪ ಅರ್ಜುನ. ಈ ಉತ್ತಮ ಲೋಕಗಳು ಅಂದ್ರೆ ಯಾವುದು? ಇನ್ ದಿ ಅಬ್ಸ್ಟ್ರಾಕ್ಟ್ ಸೆನ್ಸ್, ವಾಟ್ ಆರ್ ದಿ ಹೈಯರ್ ವರ್ಲ್ಡ್ಸ್? ಹೈಯರ್ ವರ್ಲ್ಡ್ಸ್. You join the higher world. So, when a person dies, at the time when the Sattva-guna is predominating in his mind and actions, he attains the pure, unblemished, higher worlds of the noble souls. Pure, unblemished, higher world. Amalan, Lokan. ಅತ್ಯಂತ ಪುಣ್ಯಶಾಲಿಗಳು ಹೊಂದಿರತಕ್ಕಂತಹ ಪುಣ್ಯಲೋಕಗಳಿಗೆ ನೀನು ಹೋಗ್ತೀಯಪ್ಪ. ಯಾವುದು ಪುಣ್ಯಲೋಕಗಳು? ಪ್ರತಿ ಸಲ ಗಾಯತ್ರಿ ಮಂತ್ರದ ವ್ಯಾಹೃತಿಗಳಲ್ಲಿ ಇದು ಬರುತ್ತೆ. ಅದು ಯಾರಿಗೂ ಗೊತ್ತಿಲ್ಲ, ನಮಗೆ ಅರ್ಥಗಳು ಹೇಳ್ತಾರೆ. ಓಂ ಭೂಂ ಭುವ ಓಂ ಸ್ವಹ ಓಂ ಮಹಾ ಓಂ ಜನಃ ಓಂ ತಪಃ ಓಂ ಸತ್ಯಂ ತತ್ಸವಿತುವರೆಣ್ಯಂ ಅಂತ ಶುರು ಆಗುತ್ತೆ. ಅಲ್ಲಿ 7 ಲೋಕಗಳ ಪ್ರಸ್ತಾಪ ಇದೆ. ಊರ್ಧ್ವಲೋಕಗಳು ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ. ಸತ್ಯಂ ಅಂದ್ರೆ ಸತ್ಯಲೋಕ ಅಂತ ಆಯಿತು, ಬ್ರಹ್ಮಲೋಕ ಅಂತ ಅರ್ಥ. ಭೂಲೋಕ, ಸ್ವರ್ಲೋಕ, ಭುವಲೋಕ, ಸುವರ್ಲೋಕ, ಮಹಲೋಕ, ಜನಲೋಕ, ತಪೋಲೋಕ, ಇವೆಲ್ಲ ವೇದಾಂತದಲ್ಲಿ ಬರತಕ್ಕಂಥ ಸಂಕೇತಗಳಿಂದ ಕೂಡಿರತಕ್ಕಂತಹ ಹೆಸರುಗಳು. ಅಂದ್ರೆ ಬೇರೆ ಬೇರೆ ಸ್ತರಗಳಲ್ಲಿರ್ತಕ್ಕಂತಹ ಊರ್ಧ್ವ ಸ್ಥಿತಿಯಲ್ಲಿ ಪುಣ್ಯಶಾಲಿಗಳು, ಜೀವಾತ್ಮರು ವಾಸ ಲಕ್ಷಾಂತರ ವರ್ಷ ಆನಂದವಾಗಿರ್ತಕ್ಕಂತಹ ಜಾಗ. ಅಲ್ಲಿ ಹೊಸ ಕರ್ಮಗಳು ಯಾವುದೂ ಇಲ್ಲ. ಅಲ್ಲಿ ರೋಗ ರುಜಿನಗಳು ಯಾವುದೂ ಇಲ್ಲ. ಅಲ್ಲಿ ಪಾಪ ನರಕ ಅನ್ನೋ ಪ್ರಶ್ನೆ ಬರೋಲ್ಲ, ಪ್ರಾಯಶ್ಚಿತ್ತ ಅನ್ನೋ ಪ್ರಶ್ನೆ ಬರೋಲ್ಲ. ಸದಾಕಾಲ ಸೂಕ್ಷ್ಮ ಸ್ಥಿತಿಯಲ್ಲಿರ್ತಕ್ಕಂಥ ಜೀವಾತ್ಮ ಆನಂದಮಯವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಲೋಕಗಳು. ಅದಗಳಿಗೆ ಗ್ರಡೇಷನ್ಸ್. ಸೊ ದೇರ್ ಆರ್ ಸೆವರಲ್ ಗ್ರಡೇಷನ್ಸ್. ಸೊ ದೇ ಆರ್ ಕಾಲ್ಡ್ ದಿ ಹೈಯರ್ ವರ್ಲ್ಡ್ ಅಪ್ ಟು ಬ್ರಹ್ಮಲೋಕ. ಸೊ ಯು ಗೋ ದೇರ್ ಅಂತ ಭಗವಂತ ಹೇಳ್ತಾ ಇದ್ದ. And next, accordingly, if Rajoguna is predominating when you die, what happens? ಸಾಯುವ ಸಮಯದಲ್ಲಿ ಬರೀ ನಾವು ರಜೋಗುಣ ನಮ್ಮಲ್ಲಿ ತುಂಬ ಹೋಗಿದೆಯಪ್ಪ. ರಜೋಗುಣ ಅಂತಂದ್ರೆ ಲೋಭ, ಮೋಹ, ಆಸೆ, ಅತ್ಯಾಸೆ, ದುರಾಸೆ ಎಲ್ಲಗಳಿಂದ ಕೂಡಿ ನಾನು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಜೀವನ ಪರ್ಯಂತ ಹೋರಾಟ ಮಾಡಿ, ಮತ್ತೊಬ್ಬರನ್ನು ತುಳಿದಾದ್ರೂ ಸರಿ ನಾನು ಮೇಲ್ ಬರಬೇಕು, ನಾನು ಹೆಸರುವಾಸಿ ಆಗಬೇಕು, ಐ ಶುಡ್ ಬಿ ಸೆಲೆಬ್ರಿಟಿ, ಐ ಶುಡ್ ಬಿ ಎ ಬಿಗ್ ಪರ್ಸನ್, ಐ ಶುಡ್ ಬಿ ಲೈಕ್ಡ್ ಬೈ ಎವರಿ ಒನ್, ಐ ಶುಡ್ ಬಿ ಲವ್ಡ್ ಬೈ ಎವರಿ ಒನ್, ಎವರಿಬಡಿ ಶುಡ್ bow their head to me. See, with all such attitude, I should be the wealthiest person, I should be the most powerful person. These are all effects of Rajoguna. ನಾವು ಯಾವ ಮಟ್ಟಕ್ಕೆ ಆಸೆ ಪಡ್ತೀವಿ ಅಂದ್ರೆ ಜಗತ್ತನ್ನೇ ಆಳಬೇಕು, ಜಗತ್ತನ್ನೇ ಕೊಂಡ್ಕೊಳ್ಬೇಕು, ಜಗತ್ತನ್ನ ಕೈ ಕೆಳಗೆ ಇರಬೇಕು. ಇವೆಲ್ಲ ರಜೋಗುಣದ ಪ್ರಭಾವ. ಅತ್ಯಂತ ಲೋಭ, ಅತ್ಯಂತ ಮೋಹ, ಮತ್ತೆ ಬೇಕು ಬೇಕು ಅನ್ನೋದು ಕೊನೆಯವರೆಗೂ ಕಮ್ಮಿ ಆಗಲ್ಲ. ಇನ್ನೂ ಬೇಕು ಇನ್ನೂ ಬೇಕು ಅಂತಿರುತ್ತೆ. ಸಾಕು ಸಾಕು ಅಂತ ಬರೋದೇ ಇಲ್ಲ ಮನುಷ್ಯ. ಎಷ್ಟಿದ್ರು ಬೇಕು
ಬೇಕು ಅನ್ನೋದು ಆಲ್ ದ ಟೈಮ್ ಮೈಂಡ್ ವಾಂಟ್ಸ್ ಅಂಡ್ ವಾಂಟ್ಸ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ದಟ್ ಈಸ್ ದ ಎಫೆಕ್ಟ್ ಆಫ್ ರಜೋಗುಣ. ಫಾರ್ ದಟ್ ಪರ್ಪಸ್ ಎ ಪರ್ಸನ್ ಕ್ಯಾನ್ ಗೋ ಟು ಎನಿ ಲೆವೆಲ್ ಟು ಗೆಟ್ ಹಿಸ್ ಥಿಂಗ್ಸ್ ಡನ್. ಯಾವುದೇ ದಾರಿಲಿ ಹೋಗ್ಲಿಕ್ಕೂ ಸರಿ, ಒಳ್ಳೆ ದಾರಿ ಇರ್ಬೋದು, ಕೆಟ್ಟ ದಾರಿ ಇರ್ಬೋದು. ಯಾಕೆ? ರಜೋಗುಣದ ಪ್ರಭಾವ. ಸೊ ಅಂತ ಸಮಯದಲ್ಲಿ ಮೃತ್ಯು ಆದರೆ, ರಜೋಗುಣ ಹೆಚ್ಚಾದಾಗ ನಮ್ಮ ಮನಸ್ಸಿನಲ್ಲಿ ಅಂತ ಸಮಯದಲ್ಲಿ ಮೃತ್ಯು ಆದರೆ, ನಮ್ಮ ಮನಸ್ಸಲ್ಲಿ ಸಾಯೋ ಸಮಯದಲ್ಲಿ ಬರೀ ರಜೋಗುಣ ತುಂಬಿದ್ರೆ ಏನಾಗುತ್ತೆ? ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ. ರಜಸಿ ಪ್ರಲಯಂ ಗತ್ವಾ, ಅಂತಹ ರಜೋಗುಣ ತುಂಬಿರತಕ್ಕಂತಹ ಸ್ಥಿತಿಯಲ್ಲೇ ನಮ್ಮ ಸಾವು ಬಂದ್ರೆ ಕರ್ಮ ಸಂಗಿಷು ಜಾಯತೆ. ಮತ್ತೆ ಮತ್ತೆ ಅಂತಹ ಕರ್ಮಿಗಳ ಮನೆಯಲ್ಲೇ ನೀನು ಹುಡ್ತೀಯಪ್ಪ ಅರ್ಜುನ. ಅಗೇನ್ ಯು ಆರ್ ಬಾರ್ನ್, you don't go to higher lokas to enjoy the fruits for thousands of years, but immediately you are born again in such families of hyperactive people. ನೀನು ಇವತ್ತು ಒಬ್ಬ ಅತ್ಯಂತ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಸತ್ತು ಹೋದ್ರೆ, ಸಾಯೋ ಸಮಯದಲ್ಲಿ ನನಗೆ ಇನ್ನೂ ಶ್ರೀಮಂತಿಗೆ ಬೇಕು ಅಂತ ಆಸೆ ಸತ್ತು ಹೋದ್ರೆ, ಇಮಿಡಿಯೇಟ್ಲಿ ಅಂದ್ರೆ ಮುಂದಿನ ಜನ್ಮ ಮತ್ತೊಬ್ಬ ಶ್ರೀಮಂತನ ಮನೆಯಲ್ಲಿ ಹುಟ್ತೀಯ ನೀನು. ಅದೇ ಕೆಲಸನೇ. ಇಲ್ಲಿ ಹೆಸರು ಬೇರೆ ಇತ್ತು, ಅಲ್ಲಿ ಹೆಸರು ಬೇರೆ ಅಷ್ಟೇ. ರಜೋಗುಣ ಪ್ರಭಾವ. ಸೊ ಇಫ್ ಯು ಡೈ ಇನ್ ಸಚ್ ಅ ಸ್ಟೇಟ್, ಯು ವಿಲ್ ಅಗೇನ್ reborn in another hyperactive individual's family. Again the same thing will continue. Never ending story. ಅಂತ ತಥಾ ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ತಥಾ ಪ್ರಲೀನಂ ತಮಸಿ ಪ್ರಲೀನಃ ಮೂಢಯೋನಿಷು ಜಾಯತೆ. ಸೊ ವೆನ್ ಯು ಆರ್ ಇನ್ ತಮೋಗುಣ ಪ್ರಿಡಾಮಿನೇಟಿಂಗ್, ಬರೀ ಕೆಟ್ಟ ಸ್ವಭಾವ ತುಂಬಿದ್ರೆ, ರಾಕ್ಷಸಿ ಸ್ವಭಾವ, ಇವೆಲ್ಲ ತಮೋಗುಣದ ಪ್ರಭಾವ. ಆಸುರಿ ಸ್ವಭಾವ, ದುಷ್ಕೃತ್ಯಗಳೇ ಮನಸ್ಸಲ್ಲಿ ತುಂಬಿದ್ರೆ, ಅಜ್ಞಾನ ತುಂಬಿ ತುಳುಕ್ತಾ ಇದ್ರೆ, ಬರೀ ಕೆಟ್ಟ ಯೋಚನೆಗಳೇ ತುಂಬಿದ್ರೆ, ಸಾಯುವ ಸಮಯದಲ್ಲಿ ಏನಾಗುತ್ತೆ? ಉಗ್ರವಾದಾಸೆಗಳು, ಕೆಟ್ಟ ಯೋಚನೆಗಳು, ದುಷ್ಪ್ರವೃತ್ತಿಗಳು, ರಾಕ್ಷಸಿ ಪ್ರವೃತ್ತಿಗಳು ಮನಸ್ಸಲ್ಲಿ ತುಂಬಿದ್ರೆ ಸಾಯೋ ಸಮಯದಲ್ಲಿ ಮತ್ತೆ ಮತ್ತೆ ಭಗವಂತ ಹೇಳ್ತಾನೆ, ಮೂಢಯೋನಿಷು ಜಾಯತೆ. ನೀನು ಮೂಢಯೋನಿಗಳಲ್ಲಿ ಹುಡ್ತೀಯಪ್ಪ ಮುಂದೆ. ಮೂಢಯೋನಿಗಳಲ್ಲಿ ಹುಡ್ತಿ. ಅದಕ್ಕೆ ಎರಡು ಅರ್ಥ ಇದೆ. ಮೂಢಯೋನಿಗಳು ಅಂತಂದ್ರೆ ಎರಡು ಅರ್ಥ ಇದೆ. ಒಂದು, ಮರಣಾನಂತರ ಎಷ್ಟೋ ವರ್ಷ ನರಕದಲ್ಲಿ ಯಾತನೆ ಅನುಭವಿಸಬೇಕಾಗುತ್ತೆ. ಸೂಕ್ಷ್ಮ ಸ್ಥಿತಿಯಲ್ಲಿ ಸೂಕ್ಷ್ಮ ಶರೀರಿಯಾಗಿ ಜೀವಾತ್ಮನು ಯಾತನಾಮಯವಾಗಿ ತನ್ನ ಸ್ಥಿತಿಯನ್ನು ಅನುಭವಿಸುವಂಥದ್ದು ಆ ಸೂಕ್ಷ್ಮ ಡೈಮೆನ್ಷನ್ ಇದೆಯಾ, ಆಯಾಮ, ಅದು ನರಕ ಶಬ್ದ. ಇಟ್ ಇಸ್ ಸಿಂಬಲ್. ಅದರೊಳಗೆ ವೇದಾಂತದಲ್ಲಿ ಬರುತ್ತೆ, ಬೇಕಾದಷ್ಟು ಹೆಸರುಗಳು ಕೊಡ್ತಾರೆ. ಯಾವ್ಯಾವ ಥರ ನರಕಗಳಿದೆ, ಯಾವ್ಯಾವ ಥರ ಇದೆ ಅಂತೆಲ್ಲ ಹೆಸರು ಬರುತ್ತೆ. ದೇರ್ ಆಲ್ ಸಿಂಬಾಲಿಕ್. ಇಟ್ ಮೀನ್ಸ್ ವೆನ್ ಯು ಗೋ ಟು ದ ಹೆಲ್, always you suffer mentally. Your sukshma sharira, the subtle body, after death will suffer a lot for hundreds of years. Who knows? Thousands of years. Who knows? Nobody will tell you. That is one aspect of Mudha Yoni. Second aspect of Mudha Yoni, interpretation by Acharya, is after boiling in hell, then you come back to again human life or animal life. Either you are reborn as a worm, as an insect, or as a low-level creature like any animal, bird, reptile, pig, or any other such animals. So you are born either in the form of insects or other animals, low-level animals, or you are reborn again in such families, low-level human beings, where they are completely again filled with such tamoguna. ನರಕದಲ್ಲಿ ಅನುಭವಿಸಿದ ಮೇಲೆ ನೀನು ಮತ್ತೆ ಮನುಷ್ಯನಾಗೆ ಹುಟ್ಟೋದಾದ್ರೆ ಮೂಢಯೋನಿಗಳಲ್ಲಿ ಹುಟ್ತೀಯ ಅಂತಂದ್ರೆ ಅರ್ಥ ಏನು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ.
ಮತ್ತೆ ಆ ವ್ಯಕ್ತಿ, ಆ ಜೀವಾತ್ಮ ಹುಟ್ಟೋದು ರಾಕ್ಷಸಿ ಪ್ರವೃತ್ತಿ ಹೊಂದಿರತಕ್ಕಂಥವರ ಮನೆಯಲ್ಲಿ, ದುಷ್ಕೃತ್ಯವನ್ನ ಆಚರಣೆ ಮಾಡತಕ್ಕಂಥವರ ಮನೆಯಲ್ಲಿ, ಪಾಪಗಳನ್ನ ಆಚರಣೆ ಮಾಡತಕ್ಕಂಥವರ ಮನೆಯಲ್ಲಿ ಹುಟ್ಟುತ್ತಾನೆ. ಅವನು ಮತ್ತೆ ಅದೇ ಪ್ರವೃತ್ತಿಯನ್ನು ಮುಂದುವರಿಸ್ತಾನೆ. ಸೊ ಚಾಂಡಾಲರು, ರಾಕ್ಷಸರು, ದುಷ್ಕೃತ್ಯವನ್ನು ಮಾಡತಕ್ಕಂಥವರು ಅಂಥವರ ಮನೆಗಳಲ್ಲಿ ಹುಟ್ಟುತ್ತಾನೆ. ಯಾಕೆ? ತಮೋಗುಣದ ಪ್ರಭಾವ. ಆತ ಸಾಯುವಾಗ ಪೂರ್ತಿ ತಮೋಗುಣದಲ್ಲಿ ಇದ್ದಿದ್ರಿಂದ, ಮತ್ತೊಬ್ಬರನ್ನ ಕೆಳಕ್ ಮಾಡೋ ಯೋಚನೆ ಇದ್ದಿದ್ರಿಂದ, ಮತ್ತೊಬ್ಬರಿಗೆ ತೊಂದರೆ ಕೊಡೋದೇ ಆತನ ಉದ್ದೇಶ ಆಗಿದ್ರಿಂದ ಆತ ಮತ್ತೆ 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 ಇಂತಹ ಯೋನಿಗಳಲ್ಲೇ ಹುಟ್ಟುತ್ತಾನೆ. ಹಿ ಇಸ್ ರೀಬಾರ್ನ್ ಅಗೈನ್. ಸೊ this is how Lord says what happens after death, how our mental state will decide our future course of birth. ಆದರೆ ನಮ್ಮ ಎಲ್ಲಾ ಮಹಾತ್ಮರು ಇದಕ್ಕೆ without exception, including our Gurudev, has made the point very clear. Our Gurudev has said, even number of times we have repeated, is it? That is why you don't know. Our Gurudev has made this point so clear. You don't know what will be your mental state at the time of death. He has made it so clear. You don't know whether you are conscious or semi-conscious at the time of death. Correct? Now I cannot say ಅಲ್ಲ, ಇಲ್ಲಿ ಕೂತ್ಕೊಂಡು ಸಾಯೋ ಸಮಯದಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಜಾಗೃತಾವಸ್ಥೆಯಲ್ಲೇ ಇರ್ತೇವ, ನಮ್ಮ ಮನಸ್ಸು ಸರಿಯಾಗಿರುತ್ತಾ, ನಮ್ಮ ಮೆದುಳು ಸರಿಯಾಗಿರುತ್ತಾ, ನಮ್ಮ ಯೋಚನಾ ಸ್ಥಿತಿ ಸರಿಯಾಗಿರುತ್ತಾ, ಅಥವಾ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತೀವ, ಮೂರ್ಛಾವಸ್ಥೆಯಲ್ಲಿ ಇರ್ತೀವ, ನಮಗೇನ್ ಗೊತ್ತ್ರಿ? ಇವಾಗ ಹೇಳಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ನಾನು ಯಾವಾಗ ಸಾಯ್ತೇನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ಮನಸ್ಸು ಹೇಗಿರುತ್ತೆ ಅಂತ ಹೇಗೆ ಹೇಳೋದು? Our Gurudev has made this point so clear. Do you know at what mental state you will be at the time of death? Are you conscious or semi-conscious? Are you with a full endowed capacity of thinking, normal thinking or not, or abnormal thinking? Whether you are in a coma state or semi-coma state, or what is happening in your mind, what mental state is there? Do you remember God or not? Who knows? Our Gurudev's words will. Who knows whether you remember God at that time? Because your body is totally under pain, some problem, some higher form of illness has taken over, the death is about to set in, body has become totally lost, multiple organ failure. So where is the mind to think about God? Who gives guarantee? Our Gurudev's words. ಯಾರು ಹೇಳ್ತಾರೆ ನಿಮ್ ಮನಸ್ಸು ಭಗವಂತ ಕಡೆ ಹೋಗುತ್ತೆ ಅಂತ? ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. So now itself start telling, take the name of Rama. That is how our Gurudev used to always hammer this point. ಈಗಲಿಂದನೇ ಪ್ರಾಕ್ಟೀಸ್ ಮಾಡಿ. You start practicing today so that it will help you tomorrow. ಇದೇ ಮಾತನ್ನ ಎಲ್ಲಾ ಮಹಾತ್ಮರು ಹೇಳಿದ್ದಾರೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಗೋಂದಾವಲೆ ಮಹಾರಾಜರು ಎಷ್ಟು ಕಡೆ ಹೇಳಿದ್ದಾರೆ ಅಂದ್ರೆ ಅದು ಒಂದ್ ಕಡೆ ಅಲ್ಲ. ಅವರಿಗೆ ಹೇಳೋದ್ರಲ್ಲಿ ಸಂಕೋಚವೇ ಇಲ್ಲ, ಆಯಾಸವೇ ಇಲ್ಲ, ಹೇಳಿದ್ದನ್ನೇ ಹೇಳೋದು. ಅಷ್ಟು ಪ್ರೀತಿ ಅವರಿಗೆ ಭಕ್ತರನ್ನು ಕಂಡ್ರೆ. ಭಕ್ತರು ಉದ್ಧಾರ ಆಗಲಿ ಅಂತ ಒಂದೇ ಒಂದು ಆಸೆ ಮಹಾತ್ಮರಿಗೆ ಇರುತ್ತೆ ಹೊರತು ಸ್ವಂತ ಆಸೆ ಏನಿರೋದಿಲ್ಲ. ಅವ್ರು ಹೇಳ್ತಾ ಇದ್ರು, ಒಂದು ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಗೋಂದಾವಲೆ ಮಹಾರಾಜರು, ಯು ಸ್ಟಾರ್ಟ್ ಟೇಕಿಂಗ್ ನೇಮ್ ಆಫ್ ರಾಮ ನೌ ಇಟ್ ಸೆಲ್ಫ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಂಡ್ our Gurudev used to say, even if you can't say full, at least say Rama, Rama, Rama. Enough. So if you start taking the name, divine name now, and Maharaj says, Gondavale Maharaj, even at the time of death, if you are in a coma condition, semi-conscious condition, or totally abnormal condition, you don't know what is happening, you are in delirium state, monobhrantiyagi, ಮನಸ್ಸೇ ಮುರಿದು ಹೋದಾಗ, ಮನಸ್ಸೇ ನಿಲ್ದೇ ಇದ್ದಾಗ ಚಿಂತೆ ಮಾಡ್ಬೇಡಪ್ಪ. ಈಗ ನೀನ್ ಹೇಳ್ತೀಯಲ್ಲ, ನಾನು ನಿನ್ನ ಪಕ್ಕದಲ್ಲಿ ನಿಂತುಕೊಂಡು ಆ ರಾಮನಾಮವನ್ನು ಉಚ್ಚಾರಣೆ ಮಾಡ್ತೇನೆ ನಿನ್ ಸಲುವಾಗಿ ಅಂತ ಮಹಾರಾಜರು ಆಶ್ವಾಸನೆ ಕೊಟ್ಟಿದ್ದಾರೆ. ಐ ವಿಲ್ ಬಿ ಇನ್ ಯುವರ್ ಮೈಂಡ್ ಟು ಕಂಟಿನ್ಯೂ ದ ನೇಮ್ ಆಫ್ ರಾಮ. ಡೋಂಟ್ ವರಿ, ಐ ಆಮ್ ದೇರ್ ವಿತ್ ಯು. ದಟ್ ಇಸ್ ಅ ಪ್ರಾಮಿಸ್ ಗೋಂದಾವಲೆ ಮಹಾರಾಜ್ ಹಸ್ ಗಿವನ್ ಟು ಹಿಸ್ ಡಿಸೈಪಲ್ಸ್. ಯು ಸ್ಟಾರ್ಟ್ ನೌ ಟೇಕಿಂಗ್ ರಾಮನಾಮ ಆರ್ ಗಾಡ್ಸ್ ನೇಮ್, ಇನ್ ಅದರ್ ವರ್ಡ್ಸ್. ಯು ಸ್ಟಾರ್ಟ್ ನೌ so that you will remember at the end, at the time of death. If you don't practice now, definitely our Gurudev has gone one step beyond. So if you don't practice now, definitely you will not remember the name of Lord at the time of death.
So, Punarjanma guaranteed, Moda Yonishu or Karma Sangishu, guaranteed. So either we go to heaven or hell and come back. Again, we are born in similar families. The never-ending story goes on. You want to escape from this birth and death cycle? Practice now itself, Ramanama. Yeshtu Sara, see, we are fortunate we have such Mahatmas, and our Gurudev is such a Mahatma. He said, why he was telling? So that every one of us, this is Satsanga, he said. We repeat what Gurudev says, that is Satsanga. He said, at least if you are so lazy, humorously he said, but he meant it actually. ಎಷ್ಟು ನಗುತ್ತಾ ಹೇಳಿದ್ರು ಒಮ್ಮೆ ಅಂದ್ರೆ ನೋಡಪ್ಪ ರಾಮ ಅಂತ ಹೇಳಕ್ಕೂ ಆಗದೆ ಇದ್ರೆ ಸೋಮಾರಿತನ ಇದ್ರೆ ಯೋ ರಾಮ ಅಂತ ಹೇಳಕ್ ಆಗದೆ ಇದ್ರೆ ಬೇಡಪ್ಪ ರಾ ಅಂತ ಹೇಳಿದ್ರು ಸಾಕು. See, with the mind towards God, with the fullness, earnestness and with surrender, with conviction, with the devotion, even if you say ra, 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 enough, our Gurudev's words, right? He has made it so clear. Even you did not say Rama word full. See, that is the compassion of a Mahatma. And he is assuring. The great Brahmajnani Guru, who is Atma Swarupa or Paramatma Swarupa, is telling like this. And we are fortunate because only a Brahmajnani can say like that. Only a Brahmajnani can give Upadesha like this. You and me, we cannot give Upadesha like this. Nor others will listen to what I say or what you say. They don't believe in that. But when a Brahmajnani Guru says, we have to believe in that. So that is the purport of these shlokas. And then he says, next shloka, Karmanah sukrutasyahu satvikam nirmalam phalam. Very clear. Satvikam nirmalam phalam. Karmanah sukrutasyahu. Sukrutaha karmanah. Sukrutasya karmanah ahu. Karmanah sukrutasyahu satvikam nirmalam phalam rajasastu phalam dukkham ajnanam tamasat phalam. Rajasastu phalam dukkham ajnanam tamasat phalam. Rajasaha dukkham phalam tamasaha ajnanam phalam. He has made it very clear. So, tamoguna iddalli only ignorance prevails in any number of births. Only ignorance, ajnana. When tamoguna always prevails, it results only in ajnana, ignorance. No wisdom, no viveka, no prajna, no sadhana. Mind will not go towards spirituality at all. Mind will never think of reciting namajapa or sankirtana or whatever it is. The mind will refuse to go to a jnani. Even if you drag him, he may come out of compulsion, but slowly he will vanish away. Why? Tamoguna influence. In the life history of all Mahatmas, if you read carefully, you will know, if there are 10 disciples coming towards a Guru, there are 90 people who have come to the feet of the Guru and then by their own folly, misfortune, they have left. So people who have fallen at the feet of a Guru is always less in number when compared to people who have met the Guru, who have come to the Guru, but they have gone back. Okay. They're bad luck, we say. That is ajnana. Tamoguna pradhana. Effect of tamas. Even here we have, in my limited knowledge, I don't know much. All of you must have seen the same effect. There are people who are regularly coming at the feet of Gurudev, professing that he is our Guru. And slowly they have left. Not only they have left, they have stopped coming permanently here. Not only that, some of them I know that they have spread all sorts of nonchalant, very ordinary, what we call a sort of sarcastic statements about our Gurudev. I don't want to repeat what they have repeated to others after coming over here, that our Gurudev is only not a jnani, like that. All these things are there. Tamoguna prabhava.
ಅಜ್ಞಾನಂ ತಮಸಃ ಫಲಂ, ದುಃಖಂ ರಜಸಃ ಫಲಂ, ಸುಕೃತಸ್ಯ ಕರ್ಮಣಃ ಆಹು ಸಾತ್ವಿಕಂ ನಿರ್ಮಲಂ ಫಲಂ. So the results of well performed sattvic actions are always pure, flawless, nirmala, pure. The results are always very, very good because that is called sattvic. At the same time, the rajasic actions always lead to dukkha or grief, sorrow. Hyperactive rajasic people, ರಜೋಗುಣ ಪ್ರಧಾನವಾದಾಗ ಬರೀ ಕರ್ಮಗಳನ್ನ ಮಾಡ್ತಾ ಇರೋದು. ಯಾಕೆ? ದುರಾಸೆ, ಲೋಭ, ಮೋಹದಿಂದ ಮಾಡೋದು. ಅದು ಮಾಡ್ತಾ ಮಾಡ್ತಾ ದುಃಖವೇ ಪ್ರಾಪ್ತಿ ಆಗತ್ತೆ. ಯಾಕೆ ಅಂತಂದ್ರೆ ಏನು ಬಂದ್ರೂ ಅವರಿಗೆ ಸಂತೋಷ ಆಗೋದಿಲ್ಲ. ಇನ್ನೂ ಬೇಕು ಅನ್ನೋ ಆಸೆ, ಇನ್ನು ಅದು ಬೇಕು, ಅದು ಸಿಗಲಿಲ್ಲ ಅನ್ನೋ ಆಸೆ, ಇದು ಸಿಕ್ಕರೆ ಅದು ಸಿಕ್ಕಿಲ್ಲ ಅಂತ ಆಸೆ. 10 ಕೋಟಿ ರೂಪಾಯಿ ನನಗೆ ಸಿಕ್ಕರೆ ಅಯ್ಯೋ ಇನ್ನೊಂದು 90 ಕೋಟಿ ಸಿಕ್ಕಿಲ್ವಲ್ಲ, 100 ಕೋಟಿ ಆಗ್ತಾ ಇತ್ತಲ್ವಾ ಆಸೆ. ಅಂದ್ರೆ ರಜೋಗುಣಿಗಳಲ್ಲಿ ಉದ್ದೇಶ ಏನೇ ಇರಲಿ, ಕೊನೆಗೆ ಅವರು ಸಿಗೋದು ದುಃಖ ಮಾತ್ರ. ಯಾಕೆ? ದುರಾಸೆ ವಿಪರೀತ, ಆಸೆಗಳು ವಿಪರೀತ, ಲೋಭ ವಿಪರೀತ. ಸೊ when the mind is full of greed and attachment, I want everything, only for me, only for me, it always results in dukkha, grief and sorrow. कर्मणः सुकृतस्याहु सात्विकं निर्मलं फलं, रजसस्तु फलं दुःखं अज्ञानं तमसः फलम्. सत्त्वात् संजायते ज्ञानं रजसो लोभ एव च, प्रमादमोहौ तमसो भवतो अज्ञानमेव च. Again he is giving clear cut picture, Lord. सत्त्वात् संजायते ज्ञानं, ಜ್ಞಾನಂ ಸಂಜಾಯತೆ ಸತ್ವಾತ್, ಸತ್ವದಿಂದ ಜ್ಞಾನ ಉತ್ಪತ್ತಿಯಾಗುತ್ತದೆ. ಜ್ಞಾನ ಉತ್ಪತ್ತಿಯಾಗಲು ಸತ್ವಗುಣ ಸಹಕಾರಿಯಾಗುತ್ತದೆ. ಸಾತ್ವಿಕ ಸ್ವಭಾವ ಅನುಕೂಲಕರವಾಗುತ್ತದೆ. ಯಾವುದಕ್ಕೆ? ಜ್ಞಾನೋತ್ಪತ್ತಿಗೆ. ವಿವೇಕ ಪ್ರಧಾನವಾದ ಆ ಪ್ರಜ್ಞೆಯ ಉತ್ಪತ್ತಿಗೆ ಸತ್ವಗುಣ ಬೇಕೇ ಬೇಕು. ಸತ್ವಗುಣ ಇದ್ರೇನೆ ಜ್ಞಾನೋತ್ಪತ್ತಿಗೆ ಸಹಾಯಕ. ರಜೋಗುಣದಿಂದ ಜ್ಞಾನೋತ್ಪತ್ತಿ ಆಗಲ್ಲ, ತಮೋಗುಣದಿಂದ ಆಗಲ್ಲ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ, ರಜಸಃ ಲೋಭ ಏವ ಚ. ರಜೋಗುಣದಿಂದ ಏನಾಗ್ತಾ ಇದೆ? ಲೋಭ ಮಾತ್ರ ಬೆಳೀತಾ ಇದೆ ಮನಸ್ಸಲ್ಲಿ. ಓನ್ಲಿ ದ ಗ್ರೀಡ್ ಇನ್ಕ್ರೀಸಸ್ ಬಿಕಾಸ್ ಆಫ್ ರಜೋಗುಣ. ಜ್ಞಾನ ಮೇ ಬಿ ಅಟೈನ್ಡ್ ಬಿಕಾಸ್ ಆಫ್ ಸತ್ವಗುಣ, ವೆರಾಸ್ ಗ್ರೀಡ್ ಅಂಡ್ ಅಟ್ಯಾಚ್ಮೆಂಟ್ ಇನ್ಕ್ರೀಸ್ ಬಿಕಾಸ್ ಆಫ್ ರಜೋಗುಣ. ರಜಸೋ ಲೋಭ ಏವ ಚ, ಪ್ರಮಾದ ಮೋಹೌ ತಮಸೋ ಭವತೋ ಅಜ್ಞಾನಮೇವ ಚ. ಪ್ರಮಾದಃ ಮೋಹ ಚ ಅಜ್ಞಾನಂ ಏವ ತಮಸಃ ಭವತಃ. ತಮೋಗುಣ ಪ್ರಧಾನದಲ್ಲಿ ಏನಾಗ್ತಾ ಇದೆ? ತಮಸ್ನಲ್ಲಿ ತಮೋಗುಣ ತುಂಬಿದಾಗ ನಮ್ಮಲ್ಲಿ ಪ್ರಮಾದ ಹೆಚ್ಚಾಗ್ತಾ ಇದೆ, ಮೋಹ ಹೆಚ್ಚಾಗ್ತಾ ಇದೆ, ಅಜ್ಞಾನ ಹೆಚ್ಚಾಗ್ತಾ ಇದೆ. 3 ಪ್ರಮಾದ, ಮೋಹ, ಅಜ್ಞಾನ. ಪ್ರಮಾದ means wrongdoings. Moha means the personal attachment, me and mine, me and mine, me and only ಕೊನೆಗೆ ultimately only me, ನಾನು ನಾನು ನಾನು, ನನಗೆ ಬೇಕು ನನಗೆ ಬೇಕು ಅನ್ನೋದು ಮೋಹ. ಅಜ್ಞಾನ, ignorance. There is no an iota of spiritual point here in the life. ರಾಕ್ಷಸಿ ಪ್ರವೃತ್ತಿ ಅಂದ್ರೆ totally non-spiritual life. So all bad things happen. Repeatedly person indulges in pramada, wrongdoings, or evil doings, wrongdoings. Always he errors in his action. Moha, always he is under the spell of attachment, attachment, attachment. Ajnana, total ignorance. Total ignorance. So, dullness, stupor, ignorance increase because of tamoguna. Knowledge is born out of sattva-guna ultimately. Greed and attachment is born out of rajoguna ultimately. So all the three have their own effects on the mind. And again he comes back to the same point which earlier he has said. ಇಲ್ಲಿ ಮೊದಲು ಹೇಳಿದ ಹಾಗೆ ಯಾವುದು? ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತ
uttama vidam lokan amalan pratipadyate. Same thing now in a different words. Next shloka he repeats. Same core point. Urdhvam gachanti sattvastha madhye tishthanti rajasaha jaganya guna vrittistha adho gachanti tamasaha. Now he has made little more clarity here. Tamasaha adho gachanti. Tamasi janaru, tamasi pravrittirirattಕ್ಕಂತಹವರು, ರಾಕ್ಷಸಿ ಪ್ರವೃತ್ತಿರಿರ್ತಕ್ಕಂತಹ ಜನರು ಮರಣ ನಂತರ ಎಲ್ಲಿ ಹೋಗ್ತಾರಪ್ಪ? ಯಾಕೆ ಅವರು ತಾಮಸಿಗಳು? ಯಾಕೆ ಅವರು ರಾಕ್ಷಸ ಸಮಾನ, ಪಶು ಸಮಾನ ಅಂದ್ರೆ ಅವರ ಮನಸ್ಥಿತಿ ಹೇಗಿದೆಯಪ್ಪ ಅರ್ಜುನ ಅಂದ್ರೆ ಜಘನ್ಯ ಗುಣವೃತ್ತಿಸ್ಥ. ದಿಸ್ ಇಸ್ ದ ವರ್ಡ್. ದಿ ತಾಮಸಿಕ್ ಪೀಪಲ್ ಆರ್ ಜಘನ್ಯ ಗುಣವೃತ್ತಿಸ್ಥ. ಅತ್ಯಂತ ನಿಂದನೀಯ, ಹೇಯವಾದಂತಹ, ತುಚ್ಛವಾದಂತಹ ವೃತ್ತಿಗಳಲ್ಲಿ ತಮೋಗುಣ ಪ್ರಭಾವದಿಂದ ಇರ್ತಾರೆ. ಅಂದ್ರೆ ಯಾವಾಗಲೂ ಕೆಟ್ಟ ಕೆಲಸಗಳನ್ನೇ ಮಾಡ್ತಕ್ಕಂಥದ್ದು ರಾಕ್ಷಸಿ ಪ್ರವೃತ್ತಿ, ದುಷ್ಟ ಪ್ರವೃತ್ತಿ, ಪಶು ಪ್ರವೃತ್ತಿ. ನಾವು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಸಮಾಜ ಕಂಟಕರು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥವರು, ಕೊಲೆಗಾರರು, ದರೋಡೆಗಾರರು, ಉಗ್ರವಾದಿಗಳು, ಆತಂಕವನ್ನು ಸೃಷ್ಟಿ ಮಾಡೋ ಎಲ್ಲರೂ ತಮೋಗುಣಿಗಳಲ್ಲೇ ಬರೋದು. ಜಗನ್ಯ ಗುಣ ವೃತ್ತಿಸ್ಥ ಇವರೆಲ್ಲ, ಆಲ್ ದೀಸ್ ಪೀಪಲ್ ಹೂ ಆರ್ ಕ್ಲಾಸಿಫೈಡ್ ಆಸ್ ದಿ ರಾಂಗ್ ಪೀಪಲ್ ಆನ್ ದ ರಾಂಗ್ ಸೈಡ್, ದಿ ರೌಡಿ ಎಲಿಮೆಂಟ್ಸ್, ದಿ ಪೀಪಲ್ ಹೂ ಆರ್ ಮರ್ಡರರ್ಸ್, ಪೀಪಲ್ ಹೂ ಆರ್ ರಾಬರರ್ಸ್, ಪೀಪಲ್ ಹೂ ಆರ್ ಟೆರರಿಸ್ಟ್, people who kill just for the sake of it, with a sadistic pleasure, people who are referred as psychopaths, all come under tamoguna only, because tamoguna is predominating in such people. So they are interested only in crime, interested only in evil things, interested only in always cultivating wrong actions, pramada. So tamoguna is predominating in such people. So anthavarna, Lord says, Jaganya guna vrittistha tamasaha adho gachanti. After death they go down, they enter into adholoka. Adholoka after death. That is, immediately after death they may enter into the hell for so many years. According to the karma siddhanta, whatever karmas they have done, they have to face the music there for all the wrongdoings. So they enter into hell, and after that, when they come back to rebirth, adholoka. So they are adholokagalu antandre, illi ವೇದಾಂತದ ಪ್ರಕಾರ ಅಧೋಲೋಕಗಳು ಅಂತಂದ್ರೆ ಯಾವುದು? ವಿವಿಧ ರೀತಿಯ ನರಕಗಳು, ನರಕದರ್ಶನ. There are different types of dimensions of hell, just like the Urdhvaloka, different dimensions of Narakaloka. The worlds are different. In invisible state, they are there. Jivatma will enter there and suffer. And Vedanta says, such Jivatma who have to suffer in the hell, they actually feel as if they are having a body. But they don't have the physical body. They have the subtle body. They have that ಸೂಕ್ಷ್ಮ ಶರೀರ. ಅವರಿಗೆ ಎಲ್ಲವೂ ಮನಸ್ಸಿನಲ್ಲಿ ಅನುಭವಕ್ಕೆ ಬರುತ್ತೆ. ಯಾತನೆಗಳು, ನರಕದಲ್ಲಿ ಕೊಡೋ ಯಾತನೆಗಳು ಎಲ್ಲವೂ ಗೊತ್ತಾಗುತ್ತೆ. ಅನುಭವಿಸ್ತಾರೆ, ತೊಂದರೆ, ನೋವು ಅನುಭವಿಸ್ತಾರೆ, ಸಂಕಟ ಅನುಭವಿಸ್ತಾರೆ. ಆದ್ರೆ ಹೊರಬರೋ ಸ್ಥಿತಿ ಇಲ್ಲ. ಹಾಗೆ ಒಂದೊಂದು ರೀತಿಯ ಸಂಕಟವನ್ನು ಕೊಡ್ಲಿಕ್ಕೆ ಒಂದೊಂದು ರೀತಿಯ ನರಕಗಳ ವರ್ಣನೆ ಬರುತ್ತೆ, ವೇದಾಂತದಲ್ಲಿ ಬರುತ್ತೆ. ಗರುಡ ಪುರಾಣ ಓದ್ಬಿಟ್ರೆ ಎಲ್ಲವೂ ಬಹಳ ವಿಶದವಾಗಿ ಬರುತ್ತೆ. ನರಕಗಳು ಯಾವ ತರ, ಏನು, ಹೇಗೆ, ಏನೇನು ಶಿಕ್ಷೆ, ಜೀವಾತ್ಮ ತಪ್ಪು ಮಾಡಿದ್ರೆ ಯಾವ್ಯಾವ ಶಿಕ್ಷೆ ಬರುತ್ತೆ. ಹೀಗೆ ಆ ನರಕಗಳಲ್ಲಿ ಬೇರೆ ಬೇರೆ ನರಕಗಳಿದೆ, ಅಂದ್ರೆ ಬೇರೆ ಬೇರೆ ಸ್ತರಗಳಿದೆ. ಅಧೋಲೋಕ ಅನ್ನೋ ಅದು ಅರ್ಥ. ಪ್ಲೀಸ್ ರಿಮೆಂಬರ್, ದೇ ಆರ್ ಆಲ್ ಸಿಂಬಾಲಿಕ್ ನೇಮ್ಸ್. ಅಧೋಲೋಕ ಮೀನ್ಸ್ ದಿ ಲೋಯರ್ ವರ್ಲ್ಡ್ಸ್, ಡೆಮಾನಿಕ್ ವರ್ಲ್ಡ್ಸ್, ದಿ ವರ್ಲ್ಡ್ಸ್ ಆಫ್ ದ ಡಿಫರೆಂಟ್ ಟೈಪ್ಸ್ ಆಫ್ ಹೆಲ್. ಅಧೋಲೋಕ. ಅಧೋ ಗಚ್ಚಂತಿ ತಾಮಸಃ. ವೈತರಣಿ is one adholoka, Asiputra one adholoka, Raurava Naraka adholoka, Maharauravava Naraka another adholoka, Kumbhipaka
Naraka, another adholoka. Lala bhaksha, another adholoka. Different levels of dimensions. Just one example. One example. Name how it is given. Lala bhaksha is one type of hell. Hey, what is Lala bhaksha? You and me will never understand. So a person accordingly, whatever crime, evil deeds he has done before death, he has to go accordingly, he has to go to a particular type of hell. Lala bhaksha is one example I am explaining. One hell. Imagine. The subtle body, deha bitt mele, ನಾನು ಏನೇನು ತಪ್ಪು ಮಾಡಿದ್ದೇನೆ ಈ ಜೀವನದಲ್ಲಿ ಅದಕ್ಕೆ ಉತ್ತರ ಶಿಕ್ಷೆ ಆ ನರಕದಲ್ಲಿ ಅನುಭವಿಸ್ಬೇಕಲ್ಲ. ಈ ನನ್ನ ಸೂಕ್ಷ್ಮ ಶರೀರ ಅಲ್ಲಿ ಹೋಗುತ್ತೆ. ಲಾಲಾ ಭಕ್ಷ ಅನ್ನೋದು ಒಂದು. ಏನಪ್ಪಾ ಲಾಲಾ ಭಕ್ಷ? ನೇಮ್ ವಿಲ್ ಗಿವ್ ಎ ಸ್ಮಾಲ್ ಕ್ಲೂ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ 3 ಹೊತ್ತು ಆ ಜೀವಾತ್ಮನಿಗೆ ಆಹಾರ ಏನು ಅಂದ್ರೆ ನಳ 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 ನಿಗಿ 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 ನಿಗಿಯಾಗಿ ಸುಡ್ತಾ ಇರ್ತದೆ. ಕೆಂಡಗಳನ್ನ ಬಾಯಿಗೆ ಹಾಕೋದು, ಕೆಂಡಗಳನ್ನ ತಿನ್ನಿಸೋದು 24 ಗಂಟೆ. ಬಾಯಿ ಬಿಟ್ರೆ ಕೆಂಡಗಳನ್ನ ಹಾಕೋದು. ಸೊ ದಿ ಬರ್ನಿಂಗ್, ಹಾಟ್ ಬರ್ನಿಂಗ್, ರೆಡ್ ಹಾಟ್ ಚಾರ್ಕೋಲ್ ಈಸ್ thrust into the mouth and you have to eat that all the time till the period ends before rebirth. That is one form of hell. So like that, adhogachanti tamasaha, when Lord says people who have done lot of evil things because of the effect of tamoguna in life, they go to the lower worlds. And ultimately they are born as animals or insects or worms later. A low birth will occur to them after the hell. That is the meaning. Adho gachanti tamasa, urdhvam gachanti satvasta, first line. So ಸತ್ವಗಳ ಪ್ರಧಾನವಾಗಿರ್ತಕ್ಕಂಥವರು ಊರ್ಧ್ವ ಲೋಕಗಳಿಗೆ, ಪುಣ್ಯ ಲೋಕಗಳಿಗೆ ಹೋಗ್ತಾರೆ. ಮೊದಲೇ ಹೇಳಿದಾಗ ಪುಣ್ಯ ಲೋಕದಲ್ಲಿ ಇರ್ತಾರೆ. ಭೂಲೋಕ ಅಂದ್ರೆ ಇದು ಮರ್ತ್ಯಲೋಕ. ಇದು ನಂತರ ಬರೋದು ಯಾವುದು? ಭುವರ್ಲೋಕ, ಸುವರ್ಲೋಕ. ದೇರ್ ಆಲ್ ಇನ್ವಿಸಿಬಲ್. ಮಹರ್ಲೋಕ ಇನ್ವಿಸಿಬಲ್, ಜನಲೋಕ ಇನ್ವಿಸಿಬಲ್, ತಪೋಲೋಕ ಇನ್ವಿಸಿಬಲ್, ದೆನ್ ಸತ್ಯಲೋಕ ಫೈನಲಿ ಆರ್ ಬ್ರಹ್ಮಲೋಕ. Remember, all these lokas are once again, see, whenever you go there, you stay there for thousands of years, hundreds of, but again you have to come back for rebirth. ಇಲ್ಲಿ ಶಾಶ್ವತವಾಗಿರುವಂತದ್ದಲ್ಲ, ಮತ್ತೆ ಪುನರ್ಜನ್ಮಕ್ಕೆ ಬರಲೇಬೇಕು. ಮಧ್ಯೆ ತಿಷ್ಟಂತಿ ರಾಜಸ. ರಾಜಸಿಕರಾಗಿ ರಾಜಸ ಗುಣದಲ್ಲಿ ಮೃತ ಹೊಂದಿರ್ತಕ್ಕಂಥವರು, ರಜೋಗುಣ ಪ್ರಧಾನವಾಗಿ ಇರ್ತಕ್ಕಂಥವರು ಏನಾಗುತ್ತೆ? ಮಧ್ಯೆ ತಿಷ್ಟಂತಿ, ಮಧ್ಯದಲ್ಲಿ ಉಳಿತಾರೆ. ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ ಅಂದ್ರೆ ಅರ್ಥ ಅವರು ಮತ್ತೆ ಭೂಮಿಯಲ್ಲೇ ಹುಡ್ತಾ ಇರ್ತಾರೆ. ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗಲ್ಲ, ಮತ್ತೆ ಭೂಮಿಲಿ ಹುಡ್ತಾ ಇರ್ತಾರೆ. ಇಲ್ಲಿಗೆ ಗುರುಗಳ ಸಂಕಲ್ಪ ಇವತ್ತು ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ.